ಏನ್ ಸಮಾಚಾರ ರೀ ಎಲ್ರೂ ಹೇಗಿದ್ದೀರಿ ನಮ್ದೇನು ಇಲ್ಲ ರೀ ಎಲ್ಲ ನಿಮ್ದೇ ರೀ ಹುಡಿದ್ರೆ ನಮ್ಮ ಮಾವ ಏನಂದ ನಿಮ್ಮ ತಿಪ್ಪಲಪ್ಪ ಒಂಚೂರು ಸಕ್ಕರೆ ಅಕ್ಕಿ ಕಳಿಸ್ತೀನಿ ಅಂತೇಳಿ ಕಳಿಸ್ಬೇಕಂದ ಕಳಿಸಿದ್ದು ವಾಪಸ್ ಕಳಿಸಿದ ಯಾರು ನನ್ನ ತಂದೆ ಹೆಂಗೆ ಕಳಿಸಿದವ ಯಾರ್ದು ರೊಕ್ಕ ಅಂತ ಕಳಿಸಿದವ ಅವ ಸೂಚಿಸೋ ಹಿಂಗೆ ಸಿಕ್ಕಂಗೆ ಬೀದ್ಬಿಟ್ಟು ಬಡವ್ರದ್ದು ನಾವು ಯಾಕೆ ಬೇಡ ಸಜ್ಜಕ ಮಾಡಿ ಹಾಕಂಬ ರೊಟ್ಟಿ ಮಾಡಿ ಹಾಕಂಬಲಕ್ಕಂದ ಅದನ್ನು ಮಾಡ್ಕೊತ ನಮ್ಮ ತಾಯಿ ಒಂದು 2 ಎಮ್ಮಿದ್ದು ಐನ ಮಾಡ್ತೀವಿ ಅದನ್ನು ಮಾರಿ ನಮ್ಮ ತಂದೆ ಕಳಿಸಿದ್ವಿ ಮನಸ್ಸು ಮಾಡಿದರೆ ಒಂದು 20-30 ಎಕರೆ ಹೊಲ ಮಾಡ್ಬೋದಾಯ್ತು ಒಂದು ಏನು ಮಾಡಿ ಇದು ದಾ ಮಾಡಿದ್ದಾರೆ ಹೇಳಿ ಸರ ಆ ಟೈಮ್ನಾಗ ಅಧ್ಯಕ್ಷ ಸ್ಥಾನ ಬಿಟ್ಟಿದ್ರು ಅದ್ರಸು ಒಂದಲ್ರಿ ಅಧ್ಯಕ್ಷ ಎಲ್ಲ ಬೇಕಾದಿತ್ತು ಜಮೀನುಗಳು ಮಾಡ್ಬೋದಿತ್ತು ದುನಿಯಾ ಪ್ಲಾಟ್ಗಳು ಮಾಡ್ಬೋದಿತ್ತು ನಿಮಗಂತಲ್ಲಲ್ರಿ ಸರ್ ಈ ಕಲಿಯುಗ ನೋಡಿದಾಗ ನಮ್ಮ ಅಪ್ಪರು ಯಾಕೆ ಮೋಸ ಮಾಡಿದ್ರೆ ನಮ್ಮ ಸತ್ಯ ಹಿಂಸೆ ಅಂತ ಗಂಟು ಬಿದ್ದಿಗೆ ನಮ್ಮ ತಿಪ್ಪಲ ರಗುಡ್ ಅಂತೀವಿ ನಮ್ಮ ತಂದಿಗೆ ನಾವು ಬೇಯ್ದೀವಿ ಯಾರಿಗಾರು ರೊಟ್ಟಿ ಕೊಟ್ಟು ಬರ್ತಾರೆ ಮನೆಯಾಗ ಇರ್ಲಕ್ಕಿಲ್ಲ ಯಪ್ಪ ನಾನು ನಿಜವಾಗ್ಲೂ ಹೇಳ್ತೀನಿ ಸರ್ ನೀವೇನು ತಿಳ್ಕೊಂತಿರಲ್ಲ ಯೂಟ್ಯೂಬ್ ಚಾನಲ್ ಮಾಡಿದ್ರಿಂದ ಅದೇನು ಅದರಿಂದ ಏನು ಬೆನಿಫಿಟ್ ಆಗುತ್ತೋ ಏನು ಸಿಗುತ್ತೋ ಏನು ಇಂತಿಂಥ ಜನರನ್ನ ನೆನ್ಪು ಮಾಡ್ಕೊಂತೀವಿ ಅನ್ನೋದು ದೊಡ್ಡ ಪುಣ್ಯ ನನ್ನ ಪ್ರಕಾರ. ನಾನು ಹೇಳ್ತೇನೆ ಸರ್ ನಾವು 5 ಪೈಸೆ ಅಲ್ಲ ಅಂತ ಹೇಳ್ತೇವೆ ಏನು ಸರ್ ಆ ಟೈಮ್ನಾಗೆ ಒಂದು ಸುಳ್ಳು ಜಸ್ಟ್ ಒಂದು ಸುಳ್ಳು ಹೇಳಿಬಿಟ್ರೆ ಏನೇನು ಆಗ್ತಿತ್ತು ಪುಣ್ಯಾತ್ಮ ಒಂದು ಸುಳ್ಳು ಹೇಳ್ಬೇಕಂದ್ರೆ ಕನಿಷ್ಠ ಅಂತವ್ರು ಒಂದು 100 ಎಕರೆ ಜಮೀನು ಮಾಡ್ಬೋದು. ಸ್ನೇಹಿತರೆ ನಿಮ್ಮಲ್ಲಿ ನಾನು ಮಾಡಿಕೊಳ್ಳೋ ಕಳಕಳಿಯ ವಿನಂತಿ ಏನಂದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡೋಕ್ಕೆ ಪ್ರಯತ್ನ ಮಾಡಿ. ತಮ್ಮ ಇಡೀ ಜೀವನದುದ್ದಕ್ಕೂ ಗಾಂಧೀಜಿಯವರ ಆದರ್ಶಗಳಿಗೆ ಮಾರು ಹೋಗಿ ನ್ಯಾಯ ಸತ್ಯದ ಮಾರ್ಗದಲ್ಲೇ ತಮ್ಮ ಇಡೀ ಜೀವನವನ್ನು ಸವಿಸಿದಂಥ ಅತ್ಯಂತ ಅಪರೂಪದ ವ್ಯಕ್ತಿಯ ಚರಿತ್ರೆ ಇದು. ಗಾಂಧೀಜಿಯವರ ಸಿದ್ಧಾಂತವನ್ನು ನಂಬಿ ಆ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು ಸ್ವತಃ ಗಾಂಧೀಜಿಯವರ ದೇವಸ್ಥಾನವನ್ನೇ ಈ ಗ್ರಾಮದಲ್ಲಿ ನಿರ್ಮಿಸಿ ಆ ದೇವಸ್ಥಾನಕ್ಕೆ ಪ್ರತಿದಿನವೂ ಪೂಜೆಯನ್ನು ಸಲ್ಲಿಸುತ್ತಾ ಬಂದ ಅಪರೂಪದ ಜನಗಳ ಕಥೆ ಇದು. ಹಾಗಂತ ಆ ವ್ಯಕ್ತಿ ದೇವಸ್ಥಾನವನ್ನು ಕಟ್ಟಿ ಅಲ್ಲಿಗೆ ಬಿಡಲಿಲ್ಲ. ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡಿದ್ದರ ಪರಿಣಾಮವಾಗಿ ಸತ್ಯ ನ್ಯಾಯದ ಮಾರ್ಗದಲ್ಲಿ ಅವರು ಅನುಭವಿಸಿದ ಅಷ್ಟು ನೋವುಗಳಿದೆಯಲ್ಲ, ಆ ನೋವುಗಳ ಪ್ರತೀಕವಾಗಿ ನಿಮ್ಮೆರಡು ಕಣ್ಣುಗಳಲ್ಲಿ ಒಂದನಿ ನೀರು ಬರದಿದ್ದರೆ ನಾನು ಅದಕ್ಕೆ ಖಂಡಿತ ಜವಾಬ್ದಾರನಾಗುತ್ತೇನೆ. ಸೊ ದಯವಿಟ್ಟು ಈ ವ್ಯಕ್ತಿಯ ಕತೆಗೆ ಕಿವಿಯಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದೇ ನನ್ನ ಮತ್ತೊಮ್ಮೆ ಮಾಡಿಕೊಳ್ಳುವ ಕಳಕಳಿಯ ಮನವಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸುದ್ದಿಯ ಹೊಸ ಸಂಚಿಕೆಗೆ ಮತ್ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಿಮ್ಮನ್ನ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಲಶೆಟ್ಟಿಗಳ ಗ್ರಾಮಕ್ಕೆ ಕರ್ಕೊಂಡು ಬಂದಿದ್ದೀವಿ. ಸ್ನೇಹಿತರೆ, ಈ ಗ್ರಾಮದ ವಿಶೇಷ ಏನಂತಂದ್ರೆ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಏನು ಸಿಕ್ತು, ಸ್ವಾತಂತ್ರ್ಯ ಸಿಕ್ಕು ಕೆಲವೇ ತಿಂಗಳುಗಳಲ್ಲಿ ಗಾಂಧೀಜಿಯವರ ಹತ್ಯೆ ಆಯಿತು. ನೆನಪಿರಲಿ, ಗಾಂಧೀಜಿಯವರ ಹತ್ಯೆ ಆದ ಅದೇ ವರ್ಷನೇ ಅಪ್ರಾಕ್ಸಿಮೇಟ್ಲಿ 1948ರಂದಲೇ ಈ ಬಲಶೆಟ್ಟಿಗಳ ಗ್ರಾಮದಲ್ಲಿ ರಾಜ್ಯದ ಪ್ರಪ್ರಥಮ ಗಾಂಧೀಜಿಯ ದೇವಸ್ಥಾನ ಕಟ್ಟಿದ್ದು ಅಲ್ಲದೆ ಅದನ್ನು ಉದ್ಘಾಟನೆ ಮಾಡಿದ್ದು ಅಲ್ಲದೆ ಇಲ್ಲಿವರೆಗೂ 1948ರಿಂದ ಹಿಡಿದು ಇಲ್ಲಿವರೆಗೂ ಗಾಂಧೀಜಿಯ ಪ್ರತಿಮೆಗೆ ಪ್ರತಿದಿನ ಪೂಜೆಯನ್ನು ಮಾಡಿಕೊಂಡು ಇಲ್ಲಿನ ಗ್ರಾಮಸ್ಥರು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಸೊ ಅದರ ಹಿನ್ನೆಲೆ ಏನು, ಅದರ ಇತಿಹಾಸ ಏನು, ಅವರ ಆ ಗಾಂಧೀಜಿ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದವರ ಹಿನ್ನೆಲೆ ಏನು, ಈ ಗ್ರಾಮದ ಇತಿಹಾಸ ಏನು ಎಲ್ಲನೂ ಇವತ್ತು ನಾವು ತಿಳ್ಕೊಳ್ಳೋಣ. ನಮ್ಮ ಜೊತೆ ಈ ಊರಿನ ಹಿರಿಯರಾದಂತ ಶ್ರೀ ಬಸವರಾಜ್ ಅಂಗಡಿ ಸರ್ ಇದ್ದಾರೆ. ಅವರು ಕೂಡ ಈ ವಿಡಿಯೋದ ಪೂರ್ತಿ ನಿಮ್ಮೊಂದಿಗೆ ನಿರೂಪಕರಾಗಿ ಇರ್ಲಿಕ್ಕಿದ್ದಾರೆ. ಈಗ ಅವರು ಶುರು ಮಾಡ್ತಾರೆ. ಸರ್, ಮೊದಲನೇದಾಗಿ ಈ ಸರ್ ನಾವು ಇಲ್ಲಿ ಯಾಕೆ ಬಂದಿದ್ದೀವಿ, ಇವ್ರ ಈ ಮನೆಯ ಏನು ವಿಶೇಷ? ಮಹಾತ್ಮ ಗಾಂಧೀಜಿಯವರು 1948ರಲ್ಲಿ ಹತ್ಯೆ ಆದ ನಂತರ 1949ರಲ್ಲಿ ಈ ಬಲಶೆಟ್ಟಿ ಗ್ರಾಮದ ಎಲ್ಲ ಹಿರಿಯರು ಆದಂಥ ಶ್ರೀ ಹಂಪಣ್ಣ ಸಾವ್ಕಾರ್ ಅವರು, ಅಲ್ಲಿ ಸಾಬ್ ಔರಾದಿ ಅವರು, ಹುಲ್ಗಪ್ಪ ಜಡ್ಜೇರಿ ಅವರು, ಬಸಣ್ಣ ಬಳಿ ಸಾವ್ಕಾರ್ ಅವರು, ತಿಪ್ಪನಗೌಡರು ಅವರು ಹಾಗೂ ತಿಪ್ಪಣ್ಣ ಸರಾಯ್ಗಾರ್ ಅವರು, ಗ್ರಾಮದ ಎಲ್ಲ ನಾಗರಿಕರು ಸೇರಿ 1949ರಲ್ಲಿ 1949ರಲ್ಲಿ ಗುಡಿಪೇಟೆ 1948ರಲ್ಲಿ ಹತ್ಯೆಯಾದ ನಂತರ 1949ರಲ್ಲಿ ಈ ಒಂದು ಬಲಶೆಟ್ಯಾಳ ಗ್ರಾಮದಲ್ಲಿ ಸತ್ಯ, ಶಾಂತಿ, ಅಹಿಂಸಾ ಪ್ರತಿಪಾದಕವಾಗಿ ಅವರ ಅನುಯಾಯಿಗಳಾದಂಥ ಶ್ರೀ ಹಂಪಣ್ಣ ಸಾವ್ಕಾರ್ ಅವರು
ಈ ನಮ್ಮ ಊರಲ್ಲಿ ಆ ಮಹಾತ್ಮ ಗಾಂಧೀಜಿಯವರ ಒಂದು ಗುಡಿ ಇರಲಿ ಅಂತೇಳಿ ಆ ಗುಡಿಯನ್ನ ಸ್ಥಾಪನೆ ಮಾಡಿದ್ರು. ಈಗ ಸದ್ಯ ಈಗ ಹಂಪಣ್ಣ ಸಾವ್ಕಾರ ಅಂಥದ್ರಲ್ಲಿ ಹಿರಿಯರಾದಂತಹ ಶ್ರೀ ಬಸಣ್ಣ ಬಳಿ ಸಾವ್ಕರ್ ಅವರು ಕೂಡ ಆ ಒಂದು ಸಂದರ್ಭದಲ್ಲಿ ಇದ್ರು. ಅವರ ಮನೆಗೆ ನಾವು ಈಗ ಸದ್ಯ ನಾವು ಭೇಟಿ ಅವ್ರ ಹೆಸರು ಹೇಳಿದ್ರಿ ಸರ್, ಬಸಣ್ಣ ಬಳಿ ಸಾವ್ಕರ್. ಬಸಣ್ಣ ಬಳಿ ಸಾವ್ಕಾರ ಅವ್ರ ಕಡೆ ನಾವು ಅವ್ರ ಮನೆಗೆ ನಾವು ಹೊಂಟಿದ್ವಿ ಸರ್. ಊಟ ಆಯ್ತು ನಮ್ದು ನಾನೇ ಹೌದು ಆಯ್ತು, ಆ ಕಡೆ ಹೋಗಿ ಸರಿ ನಾವು ಆ ಕಡೆ ಹೋಗ್ತೀವಿ. ಸ್ನೇಹಿತರೆ, ಈಗ ಸದ್ ನಾವು ಅವ್ರು ಹಿರಿಯರು ಹೇಳ್ದಂಗೆ ಗಾಂಧೀಜಿಯವರ ಪ್ರತಿಮೆ ಮಾಡಿದವರು ಹಂಪಣ್ಣ ಸಾವ್ಕಾರರು. ಹಂಪಣ್ಣ ಸಾವ್ಕಾರನ ಒಡನಾಡಿಗಳಾದಂಥ ಬಸವರಾಜ್ ಬಸಣ್ಣ ಬಳಿ ಸಾವ್ಕಾರ ಈಗ ಇಲ್ಲ ಸದ ಅವ್ರ ಮನೆ ಮುಂದಿದ್ದೀವಿ. ಅವ್ರು ಏನೇನು ಹೇಳ್ತಾರೆ ಒಂದಿಷ್ಟು ಮಾಹಿತಿ ತಗೊಂಡು ನಾವು ಮುಂದಿನ ವಿಡಿಯೋಕ್ಕೆ ಹೋಗೋಣ. ಸ್ನೇಹಿತರೆ, 1948ರಂದು ಈ ಬಲಶೆಟ್ಯಾಳ ಗ್ರಾಮದಲ್ಲಿ ದಿವಂಗತ ಹಂಪಣ್ಣ ಸಾವ್ಕಾರ ಅವರ ನೇತೃತ್ವದಲ್ಲಿ ಮಹಾತ್ಮ ಗಾಂಧೀಜಿಯವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲು ಸಿದ್ಧರಾದ ಅನೇಕ ಸಂಗಡಿಗರಲ್ಲಿ ನಮಗೆ ಸಿಕ್ಕ ಸಾಕ್ಷಿಗಳ ಓರ್ವರಂತೆ ಸಿಕ್ಕವರು ಈ ಬಸಣ್ಣ ಬಳಿ ಸಾವ್ಕಾರ ಅವರು. ಇವರು ಸ್ವತಃ ಆಗ ಹಂಪಣ್ಣ ಸಾವ್ಕಾರರೊಂದಿಗೆ ಸೇರಿಕೊಂಡು ಗಾಂಧೀಜಿಯ ದೇವಸ್ಥಾನವನ್ನು ಕಟ್ಟುವುದರಲ್ಲಿ ಮುಂಚೂಣಿಯಲ್ಲಿದ್ದವರು. ಅದರಿಂದಾಗಿ ಇವರಲ್ಲಿ ಸಿಕ್ಕಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕಾಯಿತು. ಆದರೆ ನಮ್ಮ ದುರ್ದೈವದ ಫಲವಾಗಿ ಅಥವಾ ನಮ್ಮ ದುರದೃಷ್ಟದ ಫಲವೇನೋ ಇವರಿಗೆ ಹೆಚ್ಚು ಕಡಿಮೆ 80ರಿಂದ 90 ವಯಸ್ಸಾದ ಕಾರಣ ಅವರ ಕಿವಿ ಅಷ್ಟಾಗಿ ಕೇಳ್ತಾ ಇರಲಿಲ್ಲ ಮತ್ತು ಅವರು ಏನೇ ಮಾತಾಡಬೇಕಾದ್ರೂ ಕೂಡ ಅವರ ದೇಹ ಆರೋಗ್ಯ ಸಹಕರಿಸ್ತಲೇ ಇರಲಿಲ್ಲ. ಬಹಳ ಕಷ್ಟಪಟ್ಟು ನಮ್ಮೊಂದಿಗೆ ಮಾತಾಡಲು ಪ್ರಯತ್ನಿಸಿದರೂ ಕೂಡ ಯಾವ ಮಾಹಿತಿ ಸಿಗದೇ ಇರೋದು ನಮಗೆ ಅತ್ಯಂತ ಬೇಸರವಂತೂ ತರಿಸಿತು. ಇದನ್ನು ಅರಿತ ಕೂಡಲೇ ನಾವು ಇನ್ನು ತಡ ಮಾಡೋದು ಬೇಡ, ಇವರಿಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳಿಬಿಟ್ಟು ಶ್ರೀ ದಿವಂಗತ ಹಂಪಣ್ಣ ಸಾವ್ಕಾರ ಅವರ ಮನೆ ಕಡೆ ಪ್ರಯಾಣ ಮಾಡಿದ್ವಿ. ಅಲ್ಲಿ ಅವರ ಸುಪುತ್ರರೊಂದಿಗೆ ಸಾಧ್ಯವಾದಷ್ಟು ಮಾಹಿತಿ ಪಡೆಯುವ ಹಂಬಲ ನಮ್ಮದಾಗಿತ್ತು. ಮುಂದುವರಿದಂತೆ ಈ ಗಾಂಧೀಜಿ ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡಿದ ಜಾಗವಿದೆಯಲ್ಲ, ಆ ಜಾಗದ ಬಗ್ಗೆ ಭಾಳಷ್ಟು ಮಾಹಿತಿ ಸಿಕ್ತು. ಆ ಜಾಗ ಕೂಡ ಅಂತಿಂತ ಸಾಮಾನ್ಯ ಜಾಗವಾಗಿರಲಿಲ್ಲ. ಅಂದು ರಜಾಕರ ಹಾವಳಿ ಹೆಚ್ಚಾದಾಗ ಹೈದರಾಬಾದ್ ನಿಜಾಮನ ಮಂತ್ರಿಯಾಗಿದ್ದಂಥ ಕಾಸಿಂ ರಜ್ವಿ ಕೊಡೇಕಲ್ ಭಾಗದಲ್ಲಿ ಅತ್ಯಂತ ಕ್ರೂರವಾದ ಹಾವಳಿಯನ್ನು ಎಬ್ಬಿಸಿದ್ದ. ಅದು ಅಲ್ಲದೆ ಇಡೀ ಕೊಡೇಕಲ್ ಭಾಗದ ಸಂಸ್ಕೃತಿಯನ್ನೇ ಆಳು ಒಯ್ಯಬೇಕೆಂಬ ಹಂಬಲದೊಂದಿಗೆ ಕೊಡೇಕಲ್ ಬಸವಣ್ಣನವರು ಬರೆದಂಥ ಕಾಲಜ್ಞಾನದ ವಚನದ ಕಟ್ಟುಗಳನ್ನೇ ದೋಚಬೇಕೆಂದು ನಿರ್ಧರಿಸಿದ. ಹಾಗೆ ದೋಚಿದ ಕೂಡ. ಆ ವಚನ ಕಟ್ಟುಗಳನ್ನು ಹೊತ್ತುಕೊಂಡು ಹೋಗಿ ಹೈದರಾಬಾದ್ ನಿಜಾಮನ ಮೆಚ್ಚುಗೆಗೆ ಪಾತ್ರನಾಗಬೇಕೆಂದು ಹಂಬಲದಲ್ಲಿದ್ದ. ಆದರೆ ಕಾಲಜ್ಞಾನದ ವಚನಗಳು ಸಾಮಾನ್ಯವಾಗಿರಲಿಲ್ಲ. ಅವುಗಳನ್ನು ತೆಗೆದುಕೊಂಡು ಹೋದ ದಾರಿಯುದ್ದಕ್ಕೂ ಅನೇಕ ಸೈನಿಕರ ಸಾವಾಯಿತು. ಇನ್ನು ಅನೇಕ ವಿಚಿತ್ರ ಘಟನೆಗಳು ಅವರಿಗೆ ಅನುಭವಕ್ಕೆ ಬಂದವು. ಇದನ್ನು ಕಂಡ ಕೂಡಲೇ ಕಾಸಿಂ ರಜ್ವಿ ನಿಜಾಮನಿಗೆ ಹೇಳುತ್ತಲೇ ನಿಜಾಮನು ಒಂದಿನಿತೂ ಯೋಚನೆ ಮಾಡದೆ ಇಷ್ಟು ವಚನ ಕಟ್ಟುಗಳನ್ನು ಯಾವ ಜಾಗದಲ್ಲಿದ್ದವೋ ಆ ಜಾಗದಲ್ಲಿ ಅಷ್ಟೇ ವ್ಯವಸ್ಥಿತವಾಗಿ ಮರಳಿ ಪ್ರತಿಷ್ಠಾಪನೆ ಮಾಡಲು ಆಜ್ಞೆ ಮಾಡಿದ. ಮುಂದುವರಿದಂತೆ ಆ ವಚನದ ಕಟ್ಟುಗಳು ಮೆರವಣಿಗೆಯ ಮೂಲಕ ಬಂದು ತಲುಪಿದ್ದು ಈಗಿನ ಇದೇ ಬಲಶೆಟ್ಟಿಗಳ ಗ್ರಾಮಕ್ಕೆ. ಆ ವಚನ ಕಟ್ಟುಗಳು ಬರುವಾಗಲೇ ರಾತ್ರಿ ಆದ ಕಾರಣದಿಂದಾಗಿ ವಚನ ಕಟ್ಟುಗಳನ್ನು ಒಂದು ಕಟ್ಟೆಯಲ್ಲಿಟ್ಟು ಪೂಜೆ ಮಾಡಿ ರಾತ್ರಿ ಇಡೀ ಗ್ರಾಮಸ್ಥರೆಲ್ಲ ಭಜನೆ ಮಾಡಿದರ ಪ್ರಯುಕ್ತವಾಗಿ ಅದೇ ಜಾಗದಲ್ಲಿ ಮಹಾತ್ಮ ಗಾಂಧೀಜಿಯವರ ದೇವಸ್ಥಾನವನ್ನು ಕಟ್ಟಬೇಕೆಂದು ನಿರ್ಧರಿಸಲಾಯಿತು. ಹೀಗೆ ಕೊಡೇಕಲ್ ಬಸವಣ್ಣನವರ ವಚನ ಕಟ್ಟುಗಳು ಅಲ್ಲಿ ನೆಲೆ ನಿಂತದ ಪ್ರಯುಕ್ತವಾಗಿ ಆ ಜಾಗದಲ್ಲಿ ಸತ್ಯ, ತ್ಯಾಗ, ನ್ಯಾಯ ಮಾರ್ಗಗಳು ಈಗಲೂ ವಿಜೃಂಭಿಸಲಿ ಎನ್ನುವ ಪರಿಕಲ್ಪನೆಯೊಂದಿಗೆ ಮಹಾತ್ಮ ಗಾಂಧೀಜಿಯವರ ದೇವಸ್ಥಾನವನ್ನು ಅಲ್ಲಿ ಕಟ್ಟಲಾಯಿತು. ಸ್ನೇಹಿತರೆ, ನಾವೀಗ ಹಂಪಣ್ಣ ಸಾವ್ಕಾರ ಅವರ
ಸುಪುತ್ರರನ್ನು ಭೇಟಿಯಾಗಲಿದ್ದೀವಿ. ಆಗಿನ ಕಾಲದಲ್ಲಿ ಹೈದರಾಬಾದ್ ನಿಜಾಮನನ್ನು ಎದುರಾಕೊಂಡು ಮಹಾತ್ಮ ಗಾಂಧೀಜಿಯವರ ದೇವಸ್ಥಾನವನ್ನು ಕಟ್ಟಲು ಅವರು ತೋರಿದಂಥ ಅಪ್ರತಿಮ ಸಾಹಸ ಇದೆಯಲ್ಲ, ಆ ಸಾಹಸವನ್ನು ಇಡೀ ಎಪಿಸೋಡ್ ಉದ್ದಕ್ಕೂ ಅವರ ಎರಡನೇ ಮಗರಿಂದ ಸುಪುತ್ರರಿಂದ ನೀವಿನ್ನು ಕೇಳಿ ತಿಳಿದುಕೊಳ್ಳುವಂತೆ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಫೋಟೋ ಕೊಟ್ಬಿಡ್ರಿ. ಇವರು 1995 ಜುಮ್ಮತ್ ತೋರಕ್ಕೆ ಇವರೇ. ರೈಟ್. ಅಂದ್ರೆ 20 ವರ್ಷ ಆಯ್ತು ರೀ ಇವರು. 2015 2025 20 ವರ್ಷ ಆಯ್ತು ರೀ. ಅದೇ ರೀ, ಇದೆ ಇವರು ಹೇಳೋದು. ಅದು ಬಂದ್ರೆ 95 ಅಂತ ಮರಣ ಒಂದು 30 ಅಲ್ರಿ. 2015 ಒಂದಾಗುತ್ತೆ. ಹಾಂ 2005. ರೈಟ್. ಕೂಡಿಸಿ ಎಲ್ಲಿ ಬಿಡ್ರಿ ಸರ್, ಬರ್ರಿ ಸರ್. ಇಲ್ಲ ಕೊಡ್ರಿ ಮ್ಯಾಕ್ ಕೊಡ್ರಿ. ಇಲ್ಲ ಕೊಡ್ರಿ ಸರ್, ಇದು ತೆಗಿಸ್ಬಿಡ. ನೀ ಬೇರೆ ಇದೇನು ಕೊಡಿ ಸರ್. ನೀವು ಅದಕ್ಕೆ ಸ್ವಲ್ಪ ಕೊಡಿ. ಅವ್ರು ಸರ್ ಬಂದು ಸ್ವಲ್ಪ ಮೈಕ್ ಯೂಸ್ ಮಾಡ್ರಿ. ಹಂಗೆ ಹಾಂ ರೀ, ಮೈಕ್ ಸ್ವಲ್ಪ ಇವ್ರಿಗೆ ಕೊಟ್ಬಿಡ್ರಿ ಸರ್. ನಂಬಲ್ಲಿ ಅದು ಅದೇ ಸರ್, ಇದು ನಾವು ಯೂಟ್ಯೂಬ್ಲಿದ್ದ ಮತ್ತೇನು ಸುದ್ದಿ ಅಂತ ಯೂಟ್ಯೂಬ್ ಚಾನಲ್ ಬಂದಿದ್ದೀವಿ ರೀ. ಗಾಂಧಿ ಕಟ್ಟಿದ್ದು ಭಾಳ ಚರ್ಚೆ ನಡೀಕತ್ತಿತ್ತು ರೀ ಸರ್. ಅದಕ್ಕೆ ಇವರು ನೋಡ್ಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ನಾವು ಇವತ್ತು ವೀಡಿಯೋ ಮಾಡ್ಬೇಕಂತ ಬಂದೀವಿ ರೀ. ಅದಕ್ಕೆ ನಿಮಗೇನು ಅನಿಸ್ತದೆ ಸರ್ ಈಗ ಈ ಥರ ವೀಡಿಯೋ ಮಾಡೋದ್ರಿಂದ? ಹಾಂ ರೀ, ಹೌದು ರೀ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಶರಣಪ್ಪ. ಹ್ಞೂ ಸರ್. ಅಲ್ಲ ಸರ್, ಇವ್ರು ನಿಮ್ಮ ತಂದೆಯವ್ರ ಬಗ್ಗೆ ಹೇಳೋದಾರೆ ಏನು? ಅವ್ರದ್ದು 5 ಪೈಸೆನೂ ನಾವಲ್ಲ. ಅವ್ರದ್ದು ಸತ್ಯ ನಿಷ್ಠುರ 5 ಪೈಸೆನೂ ಅವ್ರಂಗೆ ಹೋದ್ರೆ ನಾವು ಈಗ ಬದುಕಲ್ಲ. ಕಲಿಯುಗ. ಹಾಂ, ಕಲಿಯುಗ. ಅವ್ರು ಅಷ್ಟು ಒಂದೇ ಮಾತು ಅಲ್ಲ ಅಂದ್ರಲ್ಲ. ಒಮ್ಮೆ ರಾಜ ವೆಂಕಟಪ್ಪ ನಾಯಕರು ಬಂದಿದ್ದರು. ನನಗೆ ನೆನಪದ, ನಾನು 18 ವರ್ಷನೇ ಇದ್ದೆ. KCP ನಿಂತಿದ್ರು. ಅವರು ಅವಾಗ ಹೊರದೋಗ ಹಾವು ನಿಂದಿರ್ತಿತ್ತು. ವೆಂಕಟಪ್ಪ ನಾಯಕ ಧೈರ್ಯ ಇತ್ತು. ವೆಂಕಟಪ್ಪ ನಾಯಕರು ಹೇಳಿದ್ಮೇಲೆ ಯಾರು ದಾಟಂಗಿರಲಿಲ್ಲ. ತಾಲೂಕದಾಗ ಯಾವನು ಅಷ್ಟೊಂದು ಇದಿತ್ತು ಅವರು. ಅಂಥದ್ರಲ್ಲಿ ನಮ್ಮ ಅಂಗಡಿಗೆ ಬರೋಣ, ಯಾರೇ ಅಪೋಸಿಷನ್ ಪಾರ್ಟಿಯವ್ರು ಬರಲಿ, ತಮ್ಮ ರೂಲಿಂಗ್ ಪಾರ್ಟಿಯವ್ರು ಬರಲಿ, ನಮ್ಮ ಅಂಗಡಿಗೆ ಬರಬೇಕು. ಅಥವಾ ತನ್ನ ಬಡತನ ತಿಪ್ಪಲ್ದಾಗ ಚಹಾ ಪಾನಿ ಮಾಡಿ ಕಳಿಸಿಬಿಡತ್ತೆ. ಯಾರು? ನಮ್ಮ ತಂದೆ ಬಡ್ಸೋಕು. ಕಳಿಸೋರು. ಆ ಟೈಮ್ನಲ್ಲಿ ಏನು ಸಾವ್ಕಾರ ನಮ್ಗೆ ಓಟ್ ಹಾಕ್ಬೇಕ್ರಿ, ನಮ್ಮ ಓಟ್ ನಿಮ್ಗೆ ಹಾಕಲ್ಲ. ನಾನು ಎಷ್ಟೊತ್ತಿದ್ರು ಜಾತ್ಯತೀತ ಜನತಾದಳ, ನಾ ಹೆಗಡೆನ ಪಾರ್ಟಿ, ನಾನು ಅವರಿಗೆ ಹಾಕವ. ಹೆಗಡೆ ಅಂದ್ರೆ ನಮ್ಮ ರಾಮಕೃಷ್ಣ ಅವಾಗ ಅವರಿದ್ದರು. ಹೆಗಡೆ ಅವ್ರು ಜನತಾ ಪಾರ್ಟಿ ಅವ್ರು ಹೆಗಡೆ ಅವ್ರು ಇದ್ದರು. ನಾನು ಅವ್ರಿಗೆ ಹಾಕೋಬಿಟ್ಟು ನಾನು ನಿಮ್ಗೆ ಹಾಕಲ್ಲ. ಅಷ್ಟೊಂದು ನಿಷ್ಠುರ. ಆ ಟೈಮ್ನಾಗ ಅವ್ರದ್ದು ಇದ್ರು ಕೂಡ ಅಷ್ಟೊಂದು ನಿಷ್ಠುರವಾಗಿದ್ದು. ಅವರು ವೆಂಕಟಪ್ಪ ನಾಯಕರು ಹಂಗಿದ್ರು. ಇದ್ರು ಇಂಥವ್ರು ಇರ್ಬೇಕು ಕಾರ್ಯಕರ್ತರು. ಇದು ಧೈರ್ಯ ಹಿಂಗೆ ಒಂದೇ ಮಾತು. ಭಾಳ ಖುಷಿ ಆಯ್ತು ನೋಡ್ರಿ. ಇವೆಲ್ಲ ಭಾಳ ಇಂಪಾಸಿಬಲ್ ಇನ್ನೊಂದು ಸರ, ಈ ಏನು ದೇವಸ್ಥಾನ ಕಟ್ಟಿರ ಅಂತ ಹೇಳ್ತಾರಲ್ಲ, ಆ ಕಾಲದಾಗ ಇವ್ರಿಗೆ ಏನಾದ್ರೂ ಅಧಿಕಾರ ಇತ್ತ ಅಂತ? ಇವ್ರಿಗೆ ಏನು ಅಧಿಕಾರ ಇಲ್ರಿ. ಅವ್ರದ್ದು ಒಂದು ಕಡೆ ಏನೋ ಅದು ಮುನ್ಸಿಪಲ್ ಮೆಂಬರ್ ಏನಂತಾರೆ ಇಲ್ರಿ. ಅವಾಗ TDB ಮೆಂಬರ್ ಅಂತ ಅಂದ್ರೆ ಅದೇನ್ರಿ? ಅವಾಗ TDB ಮೆಂಬರ್ ಅಂದ್ರೆ ಈಗ ತಾಲೂಕ್ ಪಂಚಾಯತ್ ಅಂತಾರೆ. ಆಗ ತಾಲೂಕು ಡೆವಲಪ್ಮೆಂಟ್ ಮೆಂಬರ್ ಅಂತ ಅವಾಗ TDB, ಅವಾಗಿನ ಕಾಲ TDB ಅಂತ ಇದ್ದಿದ್ರು ಅವರು. ಆಮೇಲೆ ರಾಜನ್ ಕೋಳೂರು ಸಿದ್ದನಗೌಡ್ರು ಅಂತಿದ್ರು. ಹಾಂ, ಅದೇ ನಾನು ಸಿದ್ದನಗೌಡ್ರು ಅಂತ ಕೇಳಿ ಅವ್ರು ಸರ್ ಕೇಳಿದೆ ನಾನು. ಅದು ಮೂರ್ತಿ ಮಾಡಿದಾರೆ ಸಿದ್ದನಗೌಡ್ರ ಜೊತೆ ಸೇರ್ಕೊಂಡು ಮಾಡ್ತಾರಲ್ಲ. ಯಾವ ಮೂರ್ತಿ? ಗಾಂಧೀಜಿ ಮೂರ್ತಿ. ಆ ಸಿದ್ದನಗೌಡ ಸಿದ್ದನಗೌಡ ಅಂತಂದ್ರೆ ಅವರು ಸಿದ್ದಪ್ಪಗೌಡ್ರು ಅಂತಿದ್ರು. ಸಿದ್ದಪ್ಪಗೌಡ್ರಲ್ಲ, ಸಿದ್ದಪ್ಪಗೌಡ್ರು. ಅವರು ಇವರು ಒಂದು ಸಮಕಾಲೀನರು. ಹೌದು, ಅದೇ ಎಲ್ಲರೂ ಕೂಡಿ ಚರ್ಚೆ ಮಾಡೋರು. ಆಮೇಲೆ ಮಾಳೂರು ಬಲ್ಲಿ ದೊಡ್ಡ ಫೈರಿಂಗ್ ಆಯ್ತಂತ್ರಿ. ಎಲ್ಲಿ? ಮಾಳೂರು ಚೆಕ್ ಪೋಸ್ಟ್. ಮಾಳೂರ್ಲಿಂದ ಚೆಕ್ ಅಲ್ಲೇ ಫೈರಿಂಗ್ ಆಯ್ತು. ಅಲ್ಲೇನಂದ್ರೆ ಮಾಳೂರ್ಲಿಂದ ಚೆಕ್ ಪೋಸ್ಟ್, ಮಾಳೂರು ಚೆಕ್ ಪೋಸ್ಟ್.
ಆ ಕಡೆ ಮುಂಬೈ ಕರ್ನಾಟಕ, ಓ ನೀವು ಮತ್ತೀಗ ನಿಜಾಮೂರ್ ಕಾಲಕ್ಕೆ ಹೊಂಟ್ರಿ ಈಗ. ಹೈದರಾಬಾದ್ ಕರ್ನಾಟಕ ಅದು ಅವರು ನಮ್ಮ ಅದು ಬೇರೆ ತಾಲೂಕು ಹೋಗ್ಬಿಡ್ತಿತ್ತು, ಇದು ನಿಜಾಮೂರ್ ತಾಲೂಕು ಒಳಪಡ್ತಿತ್ತು. ಒಳಪಡ್ತಾರೆ. ನಾವು ಹೈದರಾಬಾದ್ ಕರ್ನಾಟಕದವರು. ಅವಾಗ ಕುಪ್ಪಿ ಒಳಗೆ ಹನುಮಂತರಾಯಗೌಡ ಪೊಲೀಸ್ ಪಾಟೀಲ್ ಅಂತಿದ್ರು. ಇವರೆಲ್ಲರೂ ಒಂದು ಚರ್ಚೆ ಮಾಡೋರು ಹೆಂಗ್ ಮಾಡ್ಬೇಕು ಇದಕ್ಕೆ. ಅಂದ್ರೆ ಈ ಗಾಂಧೀಜಿ ಮೂರ್ತಿ ಮಾಡೋಕ್ಕೋಸ್ಕರ ಚರ್ಚೆ ನಡೆದು. ಮೂರ್ತಿ ಅಲ್ರಿ, ನಿಜಾಮರನ್ನ ಎದುರ್ಸಕ್ಕ ರಜಾಕಾರ. ಇವರು ಗಾಂಧೀಜಿ ಮೂರ್ತಿ ಮಾಡೋದಕ್ಕಿಂತ ಮೊದಲೇ ಹೋರಾಟಗಾರ, ರಜಾಕಾರ, ಸ್ವತಂತ್ರ ಹೋರಾಟಗಾರ ತಪ್ಪಾಗ್ಲಿಕ್ಕೆ. ನಾನು ಆಕ್ಚುಲಿ ರೀ ಸ್ವತಂತ್ರ ಹೋರಾಟಗಾರ ಹೌದ್ರಿ. ನನಗೆ ಸ್ವಲ್ಪ ತಿಳಿತಿದ್ರಿ, ಯಾಕಂದ್ರೆ ನಾನು 7ನೇ ಮಗ, ನಾವು ಒಟ್ಟು 7 ಮಂದಿ ಮಕ್ಕಳು ಹೇಳ್ಬೇಕಂತಂದ್ರೆ ಎಲ್ಲರಿಗೂ ಸಣ್ಣವ. 4 ಮಂದಿ ಹೆಣ್ಮಕ್ಳು, 3 ಗಂಡು ಮಕ್ಕಳು. ನಾವು ಹಿರಿಯವ್ರು, ನಮ್ಮ ಅಣ್ಣ ತೀರ್ಕೊಂಡ, ನಮ್ಮ ಅಣ್ಣವ್ರು ತೀರ್ಕೊಂಡ್ರು, ಹಿರಿಯವ್ರು ಪೂರ ಎಲ್ಲರೂ ಕಿರಿಯವರು. ಈಗ ನನಗೆ 51 ನಡೀತೇವ್ರಿ. ನಿಮ್ಗೆ 51. ನಾವೆಲ್ಲ ಉಳಿಸಿಗೆ 4 ಕಡೆ ಕೊಟ್ಟು ಹೋಗಿವ್ರಿ. 4 ಕಡೆ ಅಂದ್ರೆ 25 ಪೈಸೆ. 25 ಕೊಟ್ಟು ಹೋಗಿ ನಾನು ನೆನಪು. ಅವಾಗ ಏನಾಯ್ತು ಸರ? ಮತ್ತೆ ಹೋರಾಟ ಮಾಡೋ ಚೆಕ್ ಪೋಸ್ಟ್ ಏನೋ ಅಂತ ಹೇಳಿದ್ರಿ. ಅಂದ್ರೆ ಅಷ್ಟೊಂದು ಅವರು ವಿಚಾರ ಮಾಡ್ತಿದ್ರು ಹೆಂಗೆ ಮಾಡ್ಬೇಕು ಅವ್ರನ್ನ. ಈಗ ಸದ ಕೋಳೂರು ಕೇಸರಿ ಕರಿತೀವಲ್ರಿ, ವಿರೂಪಾಕ್ಷಪ್ಪ ಗೌಡ್ರು, ಅವ್ರಿಗೆ ಏನಾದ್ರು ಸಂಪರ್ಕ ಇತ್ತೇನ್ರಿ? ಅವರೆಲ್ಲ ಸಮಕಾಲೀನ. ಹೌದಲ್ರಿ. ಅವರು ಇವರು ಆಮೇಲೆ ಹುಣಸಿಗೆ ಮಾನಸ್ವಾಮಿಗಳು, ಅವರು ಶಾಪುರ MLA ಇದ್ರು. ಇವ್ರದ್ದು ಅದೊಂದು ಟೀಮ್ ಇತ್ತು. ಹಿಂಗಾಗಿ ಅವು ಒಂದು ಸಿದ್ಧಾಂತ ಇತ್ತು ಇವ್ರದ್ದು. ರೈಟ್. ಸಿದ್ಧಾಂತ ಬಿಟ್ಕೊಡ್ತಿದ್ದಿಲ್ಲ. ಈಗಿನ ಸಂಘಟನೆಗಳು ದುಡ್ಡಿನ ಸಂಘಟನೆಗಳು. ಈಗಿನ ಸಂಘಟನೆಗಳ ಬಗ್ಗೆ ಮಾತಾಡಕ್ಕೆ ಒಂಥರ ಆಗ್ಬಿಟ್ರಿ. ಮತ್ತೆ ಅದನ್ನ ಇಟ್ಕೊಂಡು ಕಂಟ್ರವರ್ಸಿ ಮಾಡೋರು ಅದರ ಮತ್ತೆ ಯಾವ್ದು ಒಂದು ಇದು ಇತ್ತು ಸಿದ್ಧಾಂತ. ಏನು ಮಾಡಿದ್ರು ತಮ್ಮ ಸಿದ್ಧಾಂತ. ನ್ಯಾಯಬೆಲೆ ಅಂಗಡಿ ಅದಲ್ಲ ಸರ್, ನ್ಯಾಯಬೆಲೆ ಅಂಗಡಿ ಅಂತೇಳಿ ಒಂದು ಅವಾಗ ಏನೋ ಆಗಿತ್ತು, ಅದು ಕಟ್ಟಡ ಬಂದಿತ್ತು. ಅದು ಏನು ಬರಲಿಲ್ಲ, ದುಡ್ಡ ಬರಲ್ಲ, ಸ್ವಂತ ತಮ್ಮ ರೊಕ್ಕ ಹಾಕಿ ಕಟ್ರಿ. ಇವತ್ತಿಗೆ ನಾವು ಅಕ್ಕಿ ಹೋದ ಎಲ್ಲ ಅಂಪನ್ ಸಾಕೋರು. ಓಹೋ, ಅಂದ್ರೆ ಬಿಲ್ಡಿಂಗ್ ಕಟ್ಟಕ ಫಂಡ್ ಬಂದಿತ್ತು, ಬಂದಿರಲಿಲ್ಲ, ಅದು ಬರಲ್ಲ, ಸ್ಯಾಂಕ್ಷನ್ ಆಗಿತ್ತು, ಬಿಲ್ ಬಂದಿಲ್ಲ. ಇವರೇ ಸ್ವತಃ ತಮ್ಮ ಅದಕ್ಕೆ ನಾನು ನೀರು ಹೊಡೆದು ನೋಡ್ರಿ ಇದಕ್ಕೆ ನಮಗೆ ಬಂದು ಹೊಡ್ಯವ. ನಾವೇನನ್ನ ಇಷ್ಟೆಲ್ಲ ತಿಪ್ಪಲಾದ, ನೀ ಯಾಕೆ ಹಿಂಗೆ ಮಾಡ್ತೇನೆ ತೂತಿಸುವ ಮಕ್ಕಳಿಗೆ ನಾಳೆಗೇನು ಸತ್ತ ತೊಗೊಂಡೋಗ್ತಾರೆ ಅಂತ ಹೊಡ್ಯವ. ಯಾರು ನಷ್ಟಾರ ಮಠ ಈಗ ಮಠದಾಗ ಸ್ವಲ್ಪ ಪ್ರಸಾದ ಬರ್ತದೆ, ಎಲ್ಲರೂ ಬಂದು ಕೊಡ್ತಾರೆ. ಅವಾಗ ಏನು ಇರ್ತದಿಲ್ಲ, ಪರಿಸ್ಥಿತಿ ಗಂಭೀರ ಇತ್ತು. ಯಾರನ್ನ ಬೇಲೂರವ್ರು ಬಂದ್ರೆ ಮನೆಗೆ ಬಂದು ಅವ್ರು ರೊಟ್ಟಿ ತೊಗೊಂಡೋಗಿ ಕೊಡ್ಬೇಕು ನಾವು. ಎಲ್ಲರೂ ನಿಮ್ಗೆ ಆ ಥರ ಅಂದ್ರೆ ಪೂರ ಗಾಂಧಿ ತತ್ವಗಳನ್ನೇ. ಅವಾಗ ಸರ್ ಇವೆಲ್ಲ ಹೇಳ್ತಾರೆ ಸರ್, ನಮ್ಮ ತಂದೆಯವ್ರದ್ದು ನಾವು ವೈದ್ಯ ಅಲ್ಲ ಅಂತ. ಗುರುಬಾಯಿ ಸೇದಿಬಾಯಿ ಅದಾವಲ್ರಿ, ಅದ್ರಾಗ ಹೊಲಸು ಬೀಳ್ತಲ್ರಿ, ಸ್ವತಃ ತಮ್ಮ ಖರ್ಚಲ್ಲಿದ್ದೇನೆ ರೊಕ್ಕ ಕೊಟ್ಟು ಯಾರನ್ನ ಕರ್ಕೊಂಡು ತರಿಸ್ತಿದ್ವಿ. ಈ ಮಧ್ಯಾಹ್ನದಾಗ ಏನು ಮಾಡತ್ರಿ? ಯಾರಿಗೂ ನಿಮ್ಮ ಸರ ಸ್ವಲ್ಪ ಮತ್ತೆ ವಯಸ್ಸು ರೆಕಾರ್ಡ್ಲಿಕ್ಕೆ ಅದು ಕಿರಿಕಿರಿ ಆಗಿತ್ತು ರೀ. ಮಾತಾಡ್ರಿ. ಈಗ ಮಧ್ಯಾಹ್ನದಾಗ ಏನು ಮಾಡತ್ತೆ, ಕಾಲಿದ್ದತ್ನಾಗ ಯಾರನ್ನ ಕರ್ಕೊಂಡು ಅವ್ರಿಗೊಂದು 100-150 ರೂಪಾಯಿ ಕೊಟ್ಟು ಸಲಿಕೆ ತೊಗೊಂಡು ಅವ್ನ ಕೆಲಸ ಮಾಡಿಸ್ಕೊಂಡು ಕುಂತು ಬಿಡತ್ತೆ. ಇದು ಮನೆದಲ್ಲ ಏನಲ್ಲ, ಸಮಾಜ ಸೇವೆ. ಅವಾಗ ಈಗ ಎಷ್ಟ್ರಾಗ ನನಗೆ ಪಕ್ಕ ನೆನಪಾದಂತಂದ್ರೆ ನಂದು ಡೇಟ್ ಆಫ್ ಬರ್ತ್ 73 ಇದೆ, 1973. ನನಗೆ 88ಲಿಂದ ನಮ್ಮ ಅಪ್ಪನ ಬಗ್ಗೆ ನಮ್ಮ ಸಂಪೂರ್ಣ ತಿಳುವಳಿಕೆ. 88 ನನಗೆ ಒಂದು ಟೈಮ್ ಇದಕ್ಕೆ ಕರ್ಕೊಂಡು ಹೋಗಿದ್ರು ಅವರು ದಿಲ್ಲಿಗೆ. ಅವಾಗ ಹೋಗಿರಿ? ಅವಾಗ ಹೋಗಿ. ಅವಾಗ ಅಂದ್ರೆ 84. ಅವಾಗ ಇಂದಿರಾ ಗಾಂಧಿ ಹತ್ಯೆ ಆಗಿತ್ತು. ನಾವು ಮಡಿಯಾಳೆ ಮಿತ್ತೆ ಅಂತಿದ್ರು, ಅಲ್ಮಣ ಸಾವ್ಕಾರ. ಡೆಲ್ಲಿಗೆ ಹೋಗಿದ್ದೆ ಅದಕ್ಕೆ ರೀ? ಅವರು ಟೂರ್ ಹೋಗಿದ್ರು ರೀ. ಅವಾಗ ಬರೀ 3,500 ರೂಪಾಯಿ ಇಲ್ಲಿಂದ ಡೆಲ್ಲಿಗೆ ಹೋಗಕ್ಕೆ. ಒಟ್ಟು ಆಲ್ ಇಂಡಿಯಾಗೆ 3,500. ಅವಾಗ ನಮ್ಗೆ ಸಣ್ಣವ್ರಿದ್ದು ಫ್ರೀ ಇದ್ದೀವಿ ರೀ. ಪಕ್ಕ ನೆನಪಿತ್ತು. ಅವಾಗ ಇಂದಿರಾ ಗಾಂಧಿ ಮರ್ಡರ್ ಆಗಿತ್ತಲ್ಲಿ ಡೆಲ್ಲಿ ಒಳಗೆ, ಭಾಳ ಟೈಟ್ ಇತ್ತು. ಅವಾಗೆಲ್ಲ ತೋರಿಸಿದ್ರು. ಅವಾಗ ನಾನು ನೋಡ್ರಿ ಅಯೋಧ್ಯೆದೊಳಗೆ ಫುಲ್ ಫೈರಿಂಗ್ ಇತ್ತು. ಒಂದು ಸಣ್ಣ ಮೂರ್ತಿ ಇಟ್ಟಿದ್ರು ರಾಮ್ಲಲ್ಲಾ ಅಂತ. ಅವಾಗಿಂದ ರಾಮ್ಲಲ್ಲಾ 84. ನೀವು ರಾಮ್ಲಲ್ಲಾ ನೋಡಿರಿ? ನೋಡೀನಿ, 84 ನೋಡೀನಿ. ಈಗ ರಾಮ ಮಂದಿರ ನೋಡೋದಕ್ಕಿಂತ ಆಗ ರಾಮ್ಲಲ್ಲಾ ನೋಡ್ರಿ ಭಾಳ ಪುಣ್ಯ ಮಾಡಿರಿ. ಫುಲ್ಲು ಫೈರಿಂಗ್ ಇತ್ತು. ಅವು ನೋಡೀನಿ, ಅವೆಲ್ಲ. ಅವು ಗಯಾ ನೋಡೀನಿ ರೀ. ಬುದ್ಧ ಗಯಾ, ಜೋಧ್ಪುರ, ಜಬಲ್ಪುರ, ಕಾಶಿ ಒಳಗೆ ಈಗ ಎಲ್ಲ ಇದಾಗಿದ್ರಿ. ಭಾಳ ಸಂಜೆ ರೀ. ಸಂಜೆ ಅಂದ್ರೆ ಹೆಂಗಂತಂದ್ರೆ ಈಗ ಒಂದಿಬ್ಬರೇ ಹೋಗ್ಬೇಕು. ಈಗ ನರೇಂದ್ರ ಮೋದಿ ಬಂದ್ಮೇಲೆ ಬಿಡ್ರಿ ಭಾಳ ಇದು. ಅದು ಬಗಲ ಜ್ಞಾನವ್ಯಾಪಿ ಮಸೀದಿ, ಅದನ್ನು ಟೈಟು. ಅಲ್ಲಿ ಯಾವಾಗಲೂ ಫೈರಿಂಗ್ ಇತ್ತು ರೀ ಯಾವಾಗಲೂ. ಅಂದ್ರೆ ನೀವು ಅದನ್ನ ಅಲ್ಲಿ ಅಂದ್ರೆ ನೆನಪಾದ್ರಿ 84ದಾಗ ನನಗೆ ಇನ್ನೂ ತಿಳಿಯಾಗದ. ಓದಿದ್ದೆಲ್ಲ ಸ್ವಲ್ಪ ಇಮ್ಯಾಜಿನೇಷನ್ ಬರ್ತದೆ. ಭಾಳ ಪುಣ್ಯ ಮಾಡ್ರಿ ಇಂಥ ಪಾಲ ಪೇರೆಂಟ್ಸ್ ಸಿಕ್ಕರ. ನಾನು ಸಣ್ಣವ, ಎಲ್ಲರಿಗೂ ಸಣ್ಣ ಮಗ ಅಂತೇಳಿ ನಾನು ಕರ್ಕೊಂಡು ಅಡ್ಡಾಡ. ನೀವೆಲ್ಲ ಆಪರ್ಚುನಿಟಿ ಇತ್ತು. ಮತ್ತು 7 ಮಂದಿ ಮಕ್ಕಳು ಒಳಗ್ರಿ, ನಾನೇ ಸಣ್ಣವಲ್ರಿ. ಹಿಂಗಾಗಿ ನಮ್ಮ ಅಕ್ಕವ್ರು ಎಲ್ಲರೂ ಕೊಟ್ಟು ಮನೆಗೆ ಹೋಗಿದ್ರು. ನಮ್ಮ ಅಣ್ಣ ಬಿಜಾಪುರದ ಶಾಲೆ ಕಲ್ತಿದ್ದ, ನಮ್ಮ ಅಣ್ಣ ಬೆಳು ಬಿಸೋರು, ಇವರೆಲ್ಲ ಕ್ಲಾಸ್ಮೇಟ್.
ಸರ್ಕಿಂತ ಇರೋರು ಓಹೋ ಕ್ಲಾಸ್ಮೇಟ್ ಬರ್ರಿ ನಾನು ನನಗೆ ಆವಾಗ ಅಯೋಧ್ಯದ ಮುಂದೆ ಒಂದು ಸರಿಯು ನದಿ ಅಂತ ಇರ್ತಿದ್ವಿ. ಸರಯು ನದಿ ಅಲ್ಲಿ ಜಾತ ಮಾಡಿದ್ವಿ. ಓಹೋ ಅಲ್ಲೇ ಒಮ್ಮೆ ಏನಾಯ್ತು ಬಸ್ಸಿನಾಗ ನೋಡ್ರಿ ಎಷ್ಟು ನಿಷ್ಠೂರಕ್ಕೆ ಎಷ್ಟು ಕೆಟ್ಟ ಆಗ್ತೀವಿ ಅಂದ್ರೆ ಅವ ಟ್ಯಾಕ್ಸ್ ತುಂಬಿದ್ದಿಲ್ಲ. ಅವ ಹೈದ್ರಾಬಾದ್ ದಾಟ್ತಿ ನನಗೆ ಇನ್ನೂ ನೆನಪಾಗ್ತಿಲ್ಲ. ಬರೋಣ ಅವ್ರು ನಮ್ಮ ಅಪ್ಪ ಕೇಳಿದ್ರು ಆರ್ ಟಿ ಓದು, ನೀವು ಎಲ್ಲಿಂದ ಬಂದಿರಿ? ಕರ್ನಾಟಕದಿಂದ ಬಂದಿರಿ. ಅವ ಏನು ಹೇಳೋಣ ಎಲ್ಲರಿಗೆ ಆಂಧ್ರಲಿಂದ ಬಂದೀವಿ ಅಂತ ಹೇಳಂತ ಹೇಳ್ಬಿಟ್ಟಾನ. ನಮ್ಮ ಅಪ್ಪಿಗೆ ಹೇಳಿಲ್ಲ ಅವ. ನಮ್ಮ ಅಪ್ಪಿಗೆ ಹೇಳಿದ್ರು ಅವಾಗ ಕೇಳಲ್ಲ. ಅವಾಗಿನ ಕಾಲಕ್ಕೆ 2600-800 ರೂಪಾಯಿ ಟ್ಯಾಕ್ಸ್ ಬಿತ್ತು ಇವ್ರಿಗೆ. ಇಡೀ ಇಂಡಿಯಾ ತಿರುಗಾಡಕ್ಕೆ 3000. ಹಾಂ ಇವ್ರು ಬಿತ್ತು ಅವಾಗ. ಯಾರಿಗೆ? ಬಸ್ನಾಗ ನಮ್ಮ ಅಪ್ಪನ ಸಣ್ಣ ಜಗಳ ತೆಗೆದ್ಬಿಟ್ಟ. ನೀವು ಯಾಕೆ ಸುಳ್ಳು ಹೇಳಲ್ಲ? ಹಾಂ ಸುಳ್ಳು ಹೇಳಕ್ಕೆ ಕರ್ಕೊಂಬಂದಲ್ಲಿ ತೂತೆ ಸ್ವಾಮಿ ನನ್ನ ಗಾಡಿ ಒಳಗೆ ಬಿಡು, ನೀನು ಬಾಳಿ ಬಿಡು, ನಾನು ಊರಿಗೆ ಹೋಗಿ ಬೇಕಾಗಿಲ್ಲ ನಾನು ರೊಕ್ಕ ಕೊಟ್ಬಿಡು, ನನ್ನ ಊರಿಗೆ ಬಿಟ್ಟು. ಯಾರು ನಿಮ್ಮ ಅಪ್ಪರು ಹೇಳಿದ್ರು? ಅಂಪರ್ ಸಾಕಾರ ನಂಗೆ ಸುಳ್ಳು ಹೇಳೋದಾಗಲ್ಲ. ಹಂಗೆ ಹೇಳಿದ್ರೆ ಹೇಳಿದ್ರೆ ನಾವು ಸುಳ್ಳು ಹೇಳಿದ್ರೆ ಕಡೆಗೆ ಬಿಡ್ತಿದ್ರು, ಕಡೆ ಆಗಿಬಿಡ್ತಿರು. ಎಲ್ಲರೂ ಹೇಳಿದ್ರು ಇವ್ರು ಹೇಳಲ್ಲ. ಅವನಿಗೆ ಮಾಲಕಿಗೆ ಇವರಿಗೆ ಹೋಗಿ ಬರತ್ತಾನೋ ಜಗ ಚಲೋ ಆಯ್ತು. ಹಾಂ ಜಗ ಅಂದಿರಲಿಲ್ಲ. ಸುಳ್ಳು ಹೇಳಬೇಕಂತ ಇದ್ರಾಗ ಜೈಪುರದಾಗ ನಮ್ಮ ತಂಜಿನ ಬಿಟ್ಟು ಹೋಗಿಬಿಟ್ಟ. ಊಟ ಮಾಡಕ್ಕೆ ಕುಂತಿದ್ದು ಬಿಟ್ಟು ಹೋಗ್ಬಿಟ್ಟ. ಹೋದ್ರು ಹೋಗ್ಬಿಡು ಅಂದ. ನಾ ಇದ್ದು ತಿಪ್ಪಲ್ದಾಗ ಬರ್ತಿದ್ದೆ. ಮತ್ತೆ ಎಲ್ಲರೂ ಅವ್ರು ಹಂಗೆ ಮಾಡಕ್ಕೆ ಬರಂಗಿಲ್ಲ ಅಂತೇಳಿ ಮತ್ತೆ 60 ಕಿಲೋಮೀಟ್ರ್ ಬಸ್ ಹೋದಿದ್ದು ವಾಪಸ್ ಬಂತು. ಬಂತು. ಅಲ್ಲೇ ಕುಂತಿದ್ವಿ. ಹೋಗೋದೇ ಬೇಡ, ನಾವು ಇದ್ದು ತಿಪ್ಪಲ್ದಾಗ ಹೋಗೋಣ ಅಂದ. ನಾನು ನಿಜವಾಗ್ಲೂ ಹೇಳ್ತೀನಿ ಸರ್, ನೀವೇನು ತಿಳ್ಕೊಂಡ್ರಿಲ್ಲ, ಯೂಟ್ಯೂಬ್ ಚಾನಲ್ ಮಾಡಿದ್ರಿಂದ ಅದೇನು ಅದರಿಂದ ಏನು ಬೆನಿಫಿಟ್ ಆಗುತ್ತೋ, ಏನು ಸಿಗುತ್ತೋ, ಏನು ಇಂತಿಂಥ ಜನರನ್ನ ನೆನ್ಪು ಮಾಡ್ಕೊಂತೀವಿ ಅನ್ನೋದು ದೊಡ್ಡ ಪುಣ್ಯ ನನ್ನ ಪ್ರಕಾರ. ನಾನು ಹೇಳ್ತೇನೆ ಸರ್, ನಾವು 5 ಪೈಸೆ ಅಲ್ಲ ಅಂತ ಹೇಳ್ತೇವೆ. ಏನು ಸರ್, ಆ ಟೈಮ್ನಾಗೆ ಒಂದು ಸುಳ್ಳು ಹೇಳಿಬಿಟ್ರೆ ಏನೇನೋ ಆಗ್ತಿತ್ತು. ಪುಣ್ಯಾತ್ಮ ಒಂದು ಸುಳ್ಳು ಹೇಳ್ಬೇಕಂದ್ರೆ ಕನಿಷ್ಠ ಅಂತಂದ್ರೆ ಒಂದು 100 ಎಕರೆ ಜಮೀನು ಮಾಡ್ಬೋದು. ಹೌದಾ? ನಮಗೆ ಹಾಂ, ನಾನು ಅದನ್ನು ಕೇಳ್ಬೇಕಂತಿದ್ದೆ. ನಿಮ್ಗೆ ಏನೋ ಹೇಳಾಗಿದ್ರಿ, ಅದು ಫಂಡ್ ಬರಲಿಲ್ಲ, ನಾವು ರೂಮಾಗ ಕಟ್ಬಿಟ್ಟು ಅಷ್ಟು ಆಫೀಸರ್ಸ್ಗೆ ಎದುರಾದ್ರು. ಅವ್ರ ಯಾಕೆ ಮುಂದೆ ನಿಷ್ಠೂರು ಮಾಡ್ತಾರೆ. ಸಂಪೂರ್ಣ ಸ್ವಂತ ಖರ್ಚಿನಿಂದ ಸಮಾಜ ಸೇವೆ. ಸ್ವಂತ ನಮ್ಮ ಮಾವ ಫುಡ್ ಇನ್ಸ್ಪೆಕ್ಟರ್, ನಮ್ಮ ಅಕ್ಕನ ಗಂಡನ ತಮ್ಮ, ಮಾವನೇ. ನಮ್ಮ ಅಣ್ಣನ ಲಗ್ನ ಬಿಡಿದ್ವಿ ಅಂದ್ರೆ ಈಗ ಮಾಸ್ಟರ್ ಆದ ಕುಪ್ಪಿಗೆ. ಅವಾಗ ಭಾಳ ತಿಪ್ಪಲ ಲಗ್ನ ಎಷ್ಟರಾಗ ಅಂದ್ರೆ 1993 93 94 ನಮ್ಮ ತಂದೆಯವ್ರು ತೀರ್ಕೊಂಡ್ರು. ಲಗ್ನ ಹೂಡಿದ್ರೆ ನಮ್ಮ ಮಾವ ಏನಂದ, ನಿಮ್ಗೆ ತಿಪ್ಪಲಪ್ಪ ಒಂದು ಚೀಲ ಸಕ್ಕರೆ ಅಕ್ಕಿ ಕಳಿಸ್ತೀನಿ ಅಂತೇಳಿ ಕಳಿಸ್ಬೇಕಂದ. ಕಳಿಸಿದ್ದು ವಾಪಸ್ ಕಳಿಸಿದ. ಯಾರು? ನಮ್ಮ ತಂದೆ. ಹೆಂಗೆ ಕಳಿಸಿದವ? ಯಾರು ದುಡ್ಡು ಯಾರ್ದು ರೊಕ್ಕ ಅಂತ ಕಳಿಸಿದವ. ಅವ ಸೂಚಿಸೋ ಹಿಂಗೆ ಸಿಕ್ಕಂಗೆ ಬೀದ್ಬಿಟ್ಟು ಬಡವ್ರದ್ದು ನಾವು ಯಾಕೆ ಬೇಡ, ಸಜ್ಜಕ ಮಾಡಿ ಹಾಕಂಬ, ರೊಟ್ಟಿ ಮಾಡಿ ಹಾಕಂಬ ಲಗ್ನದಾಗ. ಹಾಂ, ಬಂದಾರೇನು ಊಟಕ್ಕೆ ಬಂದಿರ್ತಾರೆ? ನಮ್ಗೆ ಇದ್ದು ತಿಪ್ಪಲ್ದಾಗ ಮಾಡಮ್ಮ. ಇಷ್ಟು ಎದ್ರಾಗ ನಮ್ಮ ಮಾವಾಗ ಏನಂದ, ನಿನಗೆ ಇಂಥ ದಗದ ಮಾಡಂಗಿತ್ತು ನಮ್ಮ ಮನೆಗೆ ಬರಬೇಡ ಅಂದ್ಬಿಟ್ಟು. ಸ್ವಂತ ಮಾವ ಫುಡ್ ಇನ್ಸ್ಪೆಕ್ಟರ್ ವಿಶ್ವರಾಜ್ ಸತ್ಯಂಪೇಟ ಅಂತಾರೆ. ಅವರು ನಮ್ಮ ತಂದೆ ನಿಷ್ಠೂರು ಕಳಿಸ್ತಿದ್ರು. ಅವ್ರದ್ದು ಚಲೋ ಮಂತ್ಯನಾರೆ. ನಮ್ಮ ಅಕ್ಕನ ಕೊಟ್ಟಿದ್ವಿ ಅವ್ರಿಗೆ, ಅವ್ರ ಅಣ್ಣಗ ಕೊಟ್ಟಿದ್ವಿ. ಆದರೂ ನಮ್ಮ ತಂದೆ ಒಂದೇ ಮಾತನ್ನು ಸಲಹೆ ನಮ್ಮ ತಂದೆ ಎಲ್ಲಿದ್ರು ತಲೆ ಮಾಡ್ತಿದ್ರು. ಅವ್ರ ಮನೆಗೆ ಹೋಗಲ್ಲ. ಎಲ್ಲ ಗಳಿಸಿದೆಲ್ಲ ನೀನು ಬರೀ ಹೆಣ್ಣು ಹುಡ್ತಾವ ಅಂತ ಅಂದ್ಬಿಟ್ಟ. ಆತಾಗ 5 ಮಂದಿ ಹೆಣ್ಮಕ್ಳು ಹಿಂಗೆ ಅವರು ಒಂದೇ ಅದೇ ಸತ್ಯದ ಮೇಲೆ ನಡೆದಿದ್ರಲ್ಲ. ಯಾರನ ಹೊಡ್ಸಂಡಿವಿ ಮತ್ತು ಹೊಡ್ಕೊಂಡ್ವಿ. ಇವ್ರು ಯಾರನ ಸಾಲಿಗೆ ಯಾರನ ಕಲ್ಲು ಹೋಗಿದ್ರಪ್ಪ ಅಂದ್ರೆ ಅವ್ರು ಸಿಕ್ಕರು ಅವ್ರಿಗೆ ವಾಲ್ಗ ಬಾಕ್ಲಿಗೆ ಕಲ್ಲು ಹೋಗಿದ್ರು ಹುಡುಗರು. ಈ ತಿಳುವಳಿಕೆ ಇರೋಂಗಿಲ್ಲ. 18ರೊಳಗೆ ಇನ್ನೂ ಅವರಿಗೆ ಜೀವನದಾಗ ಏನೂ ಅನುಭವ ಇರೋಂಗಿಲ್ಲ. ಸಾಲಿಗೆ ಕಲ್ಲು ಹೋಗೋದು, ಕಿಟಕಿ ಮುರಿದ್ರಪ್ಪ, ಅವ್ನು ಕಣ್ಣಿಗೆ ಬಿದ್ರಪ್ಪ ಅಂದ್ರೆ ಅವ್ರಿಗೆ ಒಡ್ಯಾಡಿ ಹೊಡೆದು ಬಿಡವ. ಅದನ್ನ ಯಾಕೆ ಮುರಿತೀರಿ? ನಾನು ಅದೇ ಹೇಳ್ತಿದ್ದಲ್ರಿ. ಈಗ ಹಿಂಗೆ ಭಾಳ ಮಂದಿ ಕೆಟ್ಟ ಊರಾಗ ಯಾರಿಗೂ ಸರ್. ಆವಾಗ ಜನನು ಇಷ್ಟು ಹಂಗಿದ್ದಿಲ್ಲ. ಆತ ಏನೇ ಮಾಡಿದ್ರು ಒಂದು ಒಳ್ಳೆಯದು ಮಾಡ್ತಾನೆ. ಅದೊಂದು ತಿಳುವಳಿಕೆ ಇತ್ತು. ಇಷ್ಟೊಂದು ಮನೆಗೆ ಹೊಡ್ಸ್ಕೊಂಡು ಅವ್ರ ತಂದೆ ತಾಯಿಗಳನ್ನ ಅಂಪಣ ಸೌಕರ್ ನಾನು ಹೊಡೆದನನ್ನು ಅಂಪಣ ಸೌಕರ್ ಒಳ್ಳೇದಿದ್ರೆ ಹೊಡೆದಿರ್ತಾನಂತ ಅವ್ರ ತಂದೆ ತಾಯಿ ಹಿಂಗೆ ಬರ್ತಿದ್ದಿಲ್ಲ. ಈಗ ಹೊಡೆದನಂದ್ರೆ ನಡ್ಲೆ ಕಡ್ಲಿ ತುಂಬ ಲೆಕ್ಕದಾಗ ರೀ ಸಾಲೆ ಸರ್ಗಳು ಹೊಡೆದ್ರು ಬಿಡಲ್ರಿ. ಅವಾಗ ಹಂಗಿತ್ತು. ಹೊಡ್ಸ್ಕೊಂಡ್ರು ಬರ್ತಿದ್ರು. ಹೌದಲ್ರಿ? ಹಿಂಗತ್ತು. ಈಗ ತಿಪ್ಪನಗೌಡ್ರು ಹೇಳ್ತಾರೆ ನಮ್ಮಲ್ಲಿ. ಈಗಾದರೂ ಹೇಳ್ತಾನೆ, ಊಟ ಮಾಡಿ ಅವಾಗ ನಮ್ಮ ಅಂಗಡಿಗೆ ಬಂದು ಕುಂದ್ರತ್ತ ಸ್ವಲ್ಪ ನಮ್ಮ ಮುರಿಗಿರಿ ಅತ್ತ ಇವ್ರ ಗೌಡ ಅವ್ರು ಹೋಗಿ ಬಂದಂತ, ಏನಪ್ಪ ಎತ್ತಿ ಮೇವು ಹಾಕ್ಬಾರಂದಿನ ಹಂಗೆ ಬಂದ್ಬಿಟ್ಟ ನೋಡು, ಎಷ್ಟು ಮಾಡಿದ್ರು ನನ್ನ ಮಾತು ಕೇಳಲ್ಲ ಅಂದ್ರೆ ಹಂಗೆ ಎದ್ದು ಕೇಸಿ ನಿಂತು ಸುಮಾರಿಗೆ ಹೊಡೆದ್ಬಿಟ್ಟು ನಾನು. ಯಾರು? ನಿಮ್ಮಪ್ಪ? ನಮ್ಮಪ್ಪ
ಮನೆಗೆ ಹೋಗ್ತಿಲ್ಲ ಏನೇನು ನಾವು ಕಾಳ ಅಂತೇಳಿ ತಂದು ಸಂಸಾರ ತನಗೆ ಸಂಬಂಧಪಟ್ಟಿದ್ದಲ್ಲ ವಿಷಯ ಅಲ್ಲ ಹೊಡೆದು ದಿಕ್ಕಿಲ್ಲ ಹೊಡಿ ಮತ್ತೆ ಎತ್ತಿ ಮೇವು ಹಾಕಿ ಎಂಡಿ ಕಸ ಬೆಳೆದು ಬಂದಂತ ಹಿಂಗೆ ಹೊಡಿಸ್ಕೊಂಡೇವಪ್ಪ 10-15 ಸಲ. ನಮ್ಮ ಸಂಸಾರಕ್ಕೆ ನಮ್ಮ ತಂದೆ ಹೊಡಿತಿದ್ದ, ನಾವು ಈಗ ಕಲ್ತೀವಿ, ಇಷ್ಟೆಲ್ಲ ನಾವು ಮುಂದಾಗಿವಿ, ಅನುಭವ ಆಗ್ಯದಂತ. ಹಂಗೆ ಅವರು ಹಂಗೆ ಒಂದು ಏಕಭಾವನೆ ಇತ್ತು. ಒಳಗೆ ಕಪಟ್ಟು ಇಟ್ಕೊಂಡು ಈಗಿನ ಮಂದಿಗತೆ ಮೋಸ ಮಾಡೋದು. ಈಗ ನೀವೆಷ್ಟು ಮಿಸ್ ಮಾಡ್ಕೊತೀರಿ ನಿಮ್ಮ ತಂದೆ? ಅದು ಏನು ಆದರೂ ನಾವು ನಮ್ದು ಏನಂದ್ರೆ ಇದೆಲ್ಲ ನೋಡ್ಕೊಂಡು ನಮ್ಮ ಸಂಸಾರ ಆಯಿತು, ನಾವಾಯ್ತು. ಅವ್ರಂತ ಮಾಡಕ್ಕಂದ್ರೆ ಆಗಂಗಿಲ್ಲ, ಆಗೋದಿಲ್ಲ. ಅದಕ್ಕೆ ನಮ್ಮ ಇದ್ದುದ್ರಾಗೆ ನಾವು ಬದುಕಂತ. ಈಗ ಅದೇ 2 ಎಕರೆ ಜಮೀನು, ಅದು 2 ಎಕರೆ ಜಮೀನು ಪಿತ್ರಾರ್ಜಿತವಾಗಿ ಬಂದಿದ್ರು. ನಮ್ಮ ತಂದೆ ಗಳಿಸಿದ್ದನಲ್ಲ, ಇದು ಮನೇನು ಪಿತ್ರಾರ್ಜಿತನೇ. ಅಂದ್ರೆ ನಮ್ಮ ತಂದೆ ಮುತ್ಯಂದು, ನಮ್ಮ ತಂದೆಗಿಂತ ಮುತ್ಯಂದು. ಅದನ್ನೇ ನಮ್ಮ ತಿಪ್ಪಲದೊಳಗೆ ಬಿಚ್ಚಿ ಕಟ್ಕೊಂಡ್ವಿ. ಅಂದ್ರೆ ನಮ್ಮ ಅಣ್ಣ ಮಾಸ್ಟರ್ ಆದಮೇಲೆ, ಹಾಂ ಶಿಕ್ಷಕರಾದಮೇಲೆ ಆತ ತನ್ನ ಪಗಾರದಾಗ ಇಟ್ಟು ರೊಕ್ಕ ಕೊಟ್ಟು ನಾನು ಬಿಜಾಪುರಕ್ಕೆ ಹೋಗ್ತಾರೆ ಶಿಕ್ಷಕ ಅವ್ರು ಆತ ಇಟ್ಟು ರೊಕ್ಕ ಕೊಟ್ಕಂತ ಅದನ್ನು ಮಾಡ್ಕೊತ ನಮ್ಮ ತಾಯಿ ಒಂದು 2 ಎಮ್ಮೆ ಇದ್ದು ಐನ ಮಾಡ್ತೀವಿ. ಅದನ್ನು ಮಾರಿ ನಮ್ಮ ತಂದೆ ಕಳಿಸಿದ್ವಿ. ಮನಸ್ಸು ಮಾಡಿದರೆ ಒಂದು 20-30 ಎಕರೆ ಹೊಲ ಮಾಡ್ಬೋದಾಯ್ತು. ಒಂದು ಏನು ಮಾಡಿದ್ವಿ ಇದು ದಾ ಮಾಡಿದ್ರು ಹೇಳಿ ಸರ. ನಮಗೂ ಹಂಗೆ ಅನಿಸ್ತು. ಯಾಕಂದ್ರೆ ಏನೋ ಮಾಡೋ ತಾಕತ್ತಿದ್ದು ಕೂಡ ನಂಬಲ್ಲಿ ನಮ್ಮಲ್ಲಿ ಏನೂ ಆಗಲಿಲ್ಲ ಅಂದ್ರೆ ಬಿಟ್ಟು ಹೋಗೋದು ದೊಡ್ಡ ಕಷ್ಟ ಅಲ್ಲ. ಏನೇನೋ ಮಾಡ್ಬೋದಾದಂಥ ಶಕ್ತಿ ಇದ್ದು ಕೂಡ ಒಂದು ಸತ್ಯ ಅಹಿಂಸೆ ನಿಮಗೆ ಸತ್ಯ ಯಾಕಾರ ಯಾವತ್ತೂ ಸತ್ಯನೇ ಹೇಳಿದ್ರೆ ಅದಕ್ಕೆ ಮನುಷ್ಯತ್ವ ಅಂತಾರೆ. 4 ಎಕರೆ ಹೊಲ ತುಂಬಿದ್ರು, 4 ಎಕರೆ ಹೊಲ ಒಬ್ಬ ನಮಗೆ ಕೊಟ್ಟ ದೊರಿಗೊಳತ್ತ ಬೇಡ್ರು ಅಂತೀವಿ. ಅವ್ರು ದೊರಿಗಳು ಇಲ್ಲೇ ಕಾಮ್ನೆಟಿಗೆ ಇರುತ್ತೆ ಎಷ್ಟಿ ಮರಿಯಪ್ಪ ಅಂತೇಳಿ. ಆತ ಮುಂಜಾನೆ ಹೇಳೋಣ ಒತ್ತು ಮುಣತನ ನಮ್ಮ ಮನೆಯಾಗ ಇರತ್ತೆ. ಆತ ನಮ್ಮ ಮನ್ಯಾಗ ಊಟ, ನಮ್ಮ ಮನ್ಯಾಗ ನಾಷ್ಟ, ಅಷ್ಟೊಂದು ಹಿಂದಕ್ಕಿಲ್ ಜನ ಹೆಂಗಿತ್ತಂದ್ರೆ ಜಾತಿ ಭೇದ ಭಾವ ಇದ್ದಿಲ್ಲ. ಹೌದು. ಈಗ ಪ್ರತಿಯೊಂದಕ್ಕೂ ಜಾತಿ ಭೇದ ಭಾವ ಹುಡ್ಸಕತ್ಯಾರ. ಹೌದು. ನಾವು ಬಣಜಿಗರ ಕಡೆಯಕ್ಕ, ನಾವು ದೊರಿಗಳ ಕಡೆಯಕ್ಕ, ನಾವು ಪೂಜಾರಿಯವ್ರ ಕಡೆಯಕ್ಕ, ಹಿಂಗೆ ಮುಸ್ಲಿಮ್ ಈಗ ಏನಾಗ್ಯದ ಜಾತಿ ವ್ಯವಸ್ಥೆಯಲ್ಲಿ ಜಗಳ ಚಲೋ ಆಗ್ಯದ. ಅವಾಗ ಹಂಗೆ ಇದ್ದಿಲ್ಲ. ನಾ ಭಾಳ ಪರೀಕ್ಷೆ ಮಾಡೀನಿ 84 ಅವಾಗ ಇನ್ನೊಂದು ತಲೆಯಾಗದ. ಆತನ ಕೈ ಮೇಲೆ ನಮ್ಮ ಅಕ್ಕದರ್ಶದಕ್ಕೆ ದೊಡ್ಡವರಾದರು ಮರ್ಯಪ್ಪ ಅಂತ. ಆತ ನಮ್ಮ ಅಂಗಡಿ ಒಳಗೆ ಕಿರಾಣಿ ಅಂಗಡಿ ಇತ್ತು ಸಣ್ಣದು, ನಮ್ಮ ತಾಯಿ ನಡ್ಸ್ಕೊಂಡು ಹೋಗ್ತಿದ್ಲು. ಇಲ್ಲಮ್ಮ ಅದು 4 ಎಕರೆ ಹೊಲ ನಿಮ್ಗೆ ಕೊಡ್ತೀನಿ ತಿಪ್ಪಲದ, ಅದು 5,000 ಬಾಕಿ ಕೊಡೋದಾಗಲ್ಲ. ಅದು ಹೊಲ ತೊಗೋಬೇಡ, ಅವ್ನ ಪಾಪ ಹತ್ತದಂತ ನಮ್ಮಪ್ಪ. ಓಹೋ, 5,000 ರೂಪಾಯಿ ಬಾಕಿ ಸಲ ಅವ್ರು 4 ಎಕರೆ ಹೊಲ ಕೊಡ್ತಾರೆ. 5,000 ರೂಪಾಯಿ 4,500 5,000 ರೂಪಾಯಿ ಇತ್ತು. ಇಲ್ಲ ನಾನು ಕೊಟ್ಟರೆ ಅಂಪಣ ಸೌಕರ್ಯ ಅದು ಹೊಲ ಅದು ಹಂಗೆ ಅವ್ರು ನಮ್ಮ ಮನೆಗೆ ಊಟ ಮಾಡಿದ್ರು ಅವರು. ಹಂಗೆ ಅವ್ರ ಬಲ್ಲಿ ಏನು ಮಾಡಿ ಇಲ್ಲಪ್ಪ ನಮ್ಮ ಮನ್ಯಾಗ ಬ್ಯಾಡ ಅಂತ ನೀ ಕೊಡ್ತೀನಿ ಅಂತಿದ್ದು ಮರ್ಯಪ್ಪ, ನಾವು ಏನು ಮಾಡಮ್ಮ, ಹತ್ತನೇ ಹೆಸರು ಮರ್ಯಪ್ಪ ಹೊಲ್ದಾರ ಅಂತ ನಾನು ಇಲ್ಲ ತೀರ್ಕೊಂಡ್ರು. ನಾನು ಅಷ್ಟು ಮಾಡಿದ್ರು ಕೊಟ್ಟರು. ಇಲ್ಲ ನಾನು ಅಂಪಣ್ಣ ಬಿಟ್ರು ಯಾರಿಗೆ ಕೊಡೋಣ, ಅಂಪಣ್ಣ ಸೌಕರ್ಯ ಬಿಟ್ರು ಅದು ಹೊಲನೇ ಅವಂದು. ಹಿಂಗೆ ಅವರು ಹಂಗೆ ಇದ್ದ. ನಾವೆಲ್ಲ ಅವ್ನಿಗೆ ಇದು ಹೆಗಲ ಮೇಲೆ ಕುಂತು ಬೆಳೆದ್ವಿ ಸಣ್ಣವ್ರಿಗೆ. ಇಲ್ಲೇ ಮಜ್ಜಿಗೆ ಕುಡಿಬೇಕು, ಇಲ್ಲೇ ಊಟ ಮಾಡ್ಬೇಕು, ನಮ್ಮ ಅಂಗಡಿಯಾಗ ಕೆಲಸ ಮಾಡ್ಬೇಕು. ಹಿಂಗೆ ಭಾಳ ಮಂದಿ ಅವರು ಹಿಂಗಾಗಿ ಕೊಟ್ಟ ಮೇಲೆ ಒಳ್ಳೆ ತಿಪ್ಪಲಾದ್ಮೇಲೆ ನಾವು ಮಾರಿಬಿಟ್ವಿ. ಇಷ್ಟು ಅದನ್ನು ತಲಾಟೆ ಏನು ಮಾಡಿದ್ದ, ಆ 4 ಎಕರೆ ಹೋಗಿ 7 ಎಕರೆ ಅಂತ ಬರೋದಂತ ಅವಾಗಿನ ಕಾಲ. ಹೆಂಗೆ ಬರೋದು ಮಗನ 7 ಎಕರೆ ತಲಾಟೆ ಕೂಡ ಮತ್ತೆ. ಹಾಂ, ನಮ್ದು ಎಷ್ಟೋದಷ್ಟೇ ಹಿಂಗೆ ಅಪೋಸ್. ನೆಮ್ಮದಿಗೆ ಏನು ಕೊರತೆ ಇಲ್ಲ. ನೆಮ್ಮದಿ ಅವರು ಯಾಕಂದ್ರೆ ಅವ್ರ ತತ್ವನೇ ತತ್ವ ಸಿದ್ಧಾಂತ ಇತ್ತು. ಅವ್ರು ಎಲ್ಲಿ ಮಕ್ಕೊಂಡ್ರು ಚಿಂತೆನೇ ಇದ್ದಿಲ್ಲ ನಿದ್ದೆ. ಯಾಕಂದ್ರೆ ಇಷ್ಟು ಒಳಗೆ ಇದ್ದಿಲ್ಲಲ್ಲ, ಕಪ್ಪಟ್ಟು ಅನ್ನೋದು ಇದ್ದಿಲ್ಲಲ್ಲ. ಒಂದು ಸರಿ ಮಂಡಲ ಪಂಚಾಯತಿ ಒಳಗೆ ಈಗ ಅದಾರ BC ಪಾಟೀಲ್ ಅಂತೇಳಿ ರಿಟೈರ್ಡ್ ಆಗ್ಯಾರ. ಇವರು ಕೊಡೆಕಲ್ಲ ಗುದ್ಲಿ ಸಲಿಕ್ಕಿ ಬಡವರಿಗೆ ಬಂದಿದ್ದು. ಇವ್ರು ಅವಾಗ ಪಂಚಾಯತಿ ಮೆಂಬರ್ ಇದ್ರು, ಮಂಡಲ ಪಂಚಾಯತಿ ಮೆಂಬರ್ ಇದ್ರು. ಅವಿರೋಧ ಆಯ್ಕೆ ಆಗಿದ್ರು. ಅವಿರೋಧ ನಮ್ಮಲ್ಲಿ ದುಡ್ಡು ಖರ್ಚು ಮಾಡೋ ಶಕ್ತಿ ಇಲ್ಲ, ಬೇಕೂ ಆಗಿಲ್ಲ ಅಂತ ಊರಾಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ರು. ಆಯ್ಕೆ ಮಾಡೋಣ ಅವರು ಇವೆಲ್ಲ ಯಾಕೆ ಅನ್ಸಕ್ಕೆ ಬರೋಂಗಿಲ್ಲ, ನೀವು ಯಾಕೆ ಇಟ್ಕೊಂಡು ಕುಂತಿದ್ವಿ. ಅವನಿಗೆ ದೊಡ್ಡ ಜಗಳನೇ ಆಯ್ತು. ನೀ ಯಾರು ಕೇಳೋಲ್ಲ, ನಾನು ನನ್ನ ನಡುಗ ನಾನು ಕೇಳಕ್ಕೆ, ನಾನು ಯಾರು ಕೇಳಕ್ಕಂತಲೇ ಮಗನ ನೀನು ಹೊಡೆದ ಬಿಡ್ತಾನೆ. ಹಿಂಗೆ ಅವರು ಬಂದಿರ್ತಾವಲ್ಲ ಕೆಲವೊಂದು ಸಲಕರಣೆಗಳು ಬಂದಿರ್ತಾವೆ ಬಡವರಿಗೆ. ಹಿಂಗಾಗಿ ಒಂದೇ ಮಾತು, ಒಮ್ಮೆ ತನ್ನ ಮಾತು ಕೊಟ್ಟನಾರ ಜೀವಲ್ಲಿ ಹಿಂದಕ್ಕೆ ಸಿಗ್ತದೆ ಅಲ್ಲ. ಅವರು ಇವ್ರನ್ನೂ ನೋಡೀನಿ, ಯಾರನ್ನ ಕುಮಾರ್ ನಾಯ್ಕ, ವೆಂಕಟಪ್ಪ ನಾಯ್ಕನ ತಂದೆ. ಹೌದು, ನಾ ಪಕ್ಕ ನೋಡೀನಿ. ಇಷ್ಟು ಮೀಸಿ
ಬರ್ತೀವಿ ರಾವಾಳ ಯಾವತ್ತೂ ಸೂಟ ಬೂಟ್ ಸೂಟ್ ಹಾಕಿ ಲಗ್ನದಾಗ ಹೊಲಿಸ್ತಾರಲ್ಲ ಒಂದು ಸಫಾರಿ ಡ್ರೆಸ್. ಒಂದು ನಿಮಿಷ ಸರ್, ವೆಂಕಟಪ್ಪ ನಾಯ್ಕ ಅಂದ್ರೆ ನಮ್ಮ ಮಾಜಿ ಎಮ್ ಎಲ್ ಎ ಅವ್ರು ಇದ್ರಲ್ಲ ವೆಂಕಟಪ್ಪ ನಾಯ್ಕ ಅವ್ರ ತಂದೆ ಕುಮಾರ್ ನಾಯ್ಕ ಅಂತ ಅವ್ರು ನೋಡಿ ನಾವು ಪಕ್ಕ ನೋಡಿ. ಒಂದ್ಸಲ ಮಂಡಲ್ ಪಂಚಾಯತಿ ಒಳಗೆ ನಮ್ಮಲ್ಲಿ ಜಗಳ ಆಯ್ತು. ಅದೇ ಇವರು ನಿಮ್ಮ ಅಪ್ಪ ಅವ್ರು ರಾಜಕೀಯದಾಗ ಓಡಾಡೋದ್ರಿಂದ ನೀವೆಲ್ಲ ಸಂಪರ್ಕ. ನಾನು ಕರೆಂಟ್ ಊರಾಗೆ ಇರುತ್ತೆ, ನಮ್ಮ ತಂದೆಯಿಂದ ನಾವು ಯಾವತ್ತಿರೋ ಎಲ್ಲಿಗೆ ಹೋದ್ರು ನಾನು ಕರ್ಕೊಂಡು ಹೋಗೋದು. ರೈಟ್ ದೇವಸ್ಥಾನ ಕರ್ಕೊಂಡು ಹೋದ್ರೆ ನಾನು ಕರ್ಕೊಂಡು ಹೋಗವ, ಎಲ್ಲಿಗೆ ಹೋದ್ರು ನಾನು ಏನು ಕರ್ಕೊಂಡು ಹೋಗೋದು. ನನ್ನ ವೆಂಕಟಮ್ಮ ಬಂದಿತ್ತು. ಅದು ಒಂದು ಮಾತಿಗೆ ಬಂತು. ಒಂದು ಮಾತು ನೀಲಕಂಠರಾಯಗೌಡರು ಮತ್ತು ನಾಗಣ್ಣ ಸಾಕೋರು ನಮ್ಮಪ್ಪ ಮಾತು ತಪ್ಪಿಬಿಟ್ರು. ಮಾತು ತಪ್ಪ್ಯಾರ ಅಂದಮೇಲೆ ಇವ್ರಿಗೆ ಶಿಕ್ಷೆ ಕೊಡ್ಬೇಕನ್ನೋ. ನಮ್ಮ ಅಪ್ಪನ ಒಂದು ಸಿಬ ಏನಂತಂದ್ರೆ ಈತ ಒಮ್ಮೆ ಮೋಸ ಮಾಡಿದ್ರೆ ಸಾಯಲ್ತಾನೆ ಇತ್ತು ನಂಬ್ತಿದ್ದು. ಕಲಾಸ ಆತ ಮಗನೇ ಇರಲಿ ಹಳೆಯೇ ಇರಲಿ ಹೊರಗಿನವರೇ ಇರಲಿ ಕಲಾಸ ಅವ್ನು ದೂರ ಇಟ್ಬಿಡ ಆ ಮನುಷ್ಯ ಸುಮ್ಮನೆ ಹಿಂಗೆ. ಒಂದು ಸಲ ನಂಬಿದ್ನಪ್ಪ ಅಂದ್ರೆ ಆತ ಮನುಷ್ಯ ಆತ ಅವಲ್ಲ ಅವ ನಮಗೆ ಬೇಕು. ಮೋಸ ಅಂತ ಆತನ ಆತ್ಮಕ್ಕೆ ಗೊತ್ತಾಯ್ತು, ನೀನು ಮೋಸ ಮಾಡಕತ್ತೇನಂದ್ರೆ ನೀನು ಹೊರಗೆ ಇಷ್ಟು. ಆವಾಗ ಪಂಚಾಯತಿ ಒಳಗೆ ಮೋಸ ಆಯ್ತು. ನಾವು ಮೋಸ ಆಗೋಣ ಆಯಿತು. ಕುಮಾರ ನಾಯ್ಕಿಗೆ ಏನಂತ ನಮ್ಗೆ ಶಕ್ತಿ ಇಲ್ಲ, ರೊಕ್ಕ ಖರ್ಚು ಮಾಡೋ ಶಕ್ತಿ ನಾವು ಆಗಂಗಿಲ್ಲ. ನೀ ಯಾರು ಕ್ಯಾಂಡಿಡೇಟ್ ರೆಡಿ ಮಾಡ್ತೀವಿ ಅವ್ರಿಗೆ ನಾ ಕೈ ಎತ್ತೀನಿ ಅಂದ ಮೆಂಬರ್ಶಿಪ್. ಅವಂದುಗಳನ್ನೇ ಶಾಂತಿಲಾಲ್ ಅಂತೇಳಿ ಒಬ್ಬನ ಸೋನಾಪುರ ತಾಂಡದವನು ರೇಣುಕ ಮಾಡಿದ್ರು. ಸಾವ್ಕಾರ ಮಾತೇನಂದ, ನಾನು ರುಂಡ ಓಲಿ ಮಾತು ಅಂದೆ. ಅವಾಗೆಲ್ಲ ಲಿಂಗಾಯತ್ರು ನಾವು ಲಿಂಗಾಯತ್ರಪ್ಪ ಅಂತ ಹಿಂದಗಡಿ ಬಂದರು. ಹೌದಪ್ಪ ಈಗ ಲಿಂಗಾಯತ್ರ ಅಂತ ಬಂದ್ರಿ, ಅವಾಗ ನಾನು ಮಾತು ಕೊಡೋಕೆ ಎಲ್ಲಿತ್ತು ನೀವು ನಿಮ್ಮ ಜಾತಿ? ಯಾರಿಗೆ? ವಜ್ಜಲ್ ಬಸವಂತರಗೌಡ ಕೇಳಿದೆ, ನೀಲಕಂಠರಗೌಡ ಕೇಳಿದೆ. ಇಂಥ ಮೋಸ ಯಾಕೆ ಮಾಡಬೇಕು? ನನಗೆ ಮೋಸ ಬೇಕಾದ್ರೆ ಎಷ್ಟು ಬಸವಣ್ಣ ಗುಡಿಯಾಗ ಕುಂತು ಹಿಂಗೆ ಕೈ ಹಿಡಿದು ಒತ್ತೆತ್ತಿದ್ರು. ಅವನೇ ಮೆಂಬರ್. ನಾನು ಮಾತು ಕೊಟ್ಟಿನಂದ್ರೆ ಅವನೇ. ಅವು ಯಾವುದೇ ಜಾತಿ ಅವನೇ ಮಾಡಿದ. ನನಗೆ ಆಗಂಗಿಲ್ಲ, ನನಗೆ ಅಧ್ಯಕ್ಷ ನಿನಗೇ ಆಗೋ, ನೀನೇ ಮಂಡಲ ಪಂಚಾಯತ್ ಅಧ್ಯಕ್ಷ ಆಗಂತ ನಮ್ಮ ತಂದೆಗೆ ಯಾವಾಗ ಮಾತು ಕೊಟ್ಟಿನಂದ್ಮೇಲೆ ನಾನು ಜಲ್ದಿ ಆ ಟೈಮ್ನಾಗ ಅಧ್ಯಕ್ಷ ಸ್ಥಾನ ಬಿಟ್ಟಿದ್ರು ದುರಸು ಒಂದಲ್ರಿ. ಅಧ್ಯಕ್ಷ ಎಲ್ಲ ಬೇಕಾದಿತ್ತು, ಜಮೀನುಗಳು ಮಾಡ್ಬೋದಿತ್ತು, ದುನಿಯಾ ಪ್ಲಾಟ್ಗಳು ಮಾಡ್ಬೋದಿತ್ತು. ನಿಮಗಂತಲ್ಲಲ್ರಿ ಸರ್, ಈ ಕಲಿಯುಗ ನೋಡಿದಾಗ ನಮ್ಮ ಅಪ್ಪರು ಯಾಕೆ ಮೋಸ ಮಾಡಿದ್ರೆ ನಮ್ಮ ಸತ್ಯ ಹಿಂಸೆ ಅಂತ ಗಂಟು ಬಿದ್ದಿಗೆ ನಮ್ಮ ತಿಪ್ಪಲ ರಗಡ್ ಅಂತೀವಿ. ನಮ್ಮ ನಂತೀವಿ ತಂದಿಗೆ ನಾವು ಬೇಯ್ದೀವಿ. ಯಾರಿಗೋ ರೊಟ್ಟಿ ಕೊಟ್ಟು ಬರ್ಬೇಕಾದ್ರೆ ಮನೆಯಾಗ ಇರ್ಲಕ್ಕಿಲ್ಲ. ಯಪ್ಪ ಹೌದು, ನೀ ಹಿಂಗೆ ಮಾಡ್ಕೊಂತವ್ರು ನಮ್ಮನ್ನು ನೀನು ಉಳ್ಗೇಡಿ ಮಾಡ್ತಂತ ಬೇಯ್ದೀವಿ. ಅವರು ಸಿಟಿಗಾರ ನಮ್ಗೆ ಹೊಡ. ಈಗ ನನಗೆ ಈಗ ನಿಮ್ಮ ಅಪ್ಪರು ನೋಡ್ಕೋ ಅಂತ ನಾನು ನಿಮ್ಮ ಅಮ್ಮರು ನೋಡ್ತಿದ್ದೆ. ನಾನು ಅವರೆಷ್ಟು ಸಹಿಸ್ಕೊಂಡಿರ್ಬೋದು ಅಂತೀನಿ. ನಮ್ಮ ತಾಯಿಗೆ 2 ದಿನಕ್ಕೊಮ್ಮೆ ಯಾಕಂದ್ರೆ ಅವ್ರಿಗೆ ನಡಿಲಿಕ್ಕಿಲ್ಲ, ಮನೇಲಿ ತ್ರಾಸು. ತಿಪ್ಪಲ 7 ಮಂದಿ ಮಕ್ಕಳು. ಇಬ್ಬರು ಲಗ್ನ ಆಗಿದ್ರು, ನಮ್ಮ ಅಕ್ಕವ್ರು ಇನ್ನೂ 2 ಇದ್ದರು, ನಾವು 2. ನಮ್ಮ ಅಣ್ಣ ಒಬ್ಬ ದತ್ತಕ್ಕೆ ಹೋಗಿದ್ದ. 4 ಮಂದಿ ಪರಿಸ್ಥಿತಿ. ಅಂಥ ತಿಪ್ಪಲ್ದಾಗೂ ಕೂಡ ಸತ್ಯ ಹಿಂಸೆ ನ್ಯಾಯ ನೀತಿ ಅಂತ ಬದುಕೋದು. ಹಿಂಗಾಗಿ ಸಹಜವಾಗಿ ಮನೆಗೆ ಜಗಳ ಆಡೋದು. ಅಂದರೆ ನಾನು ನನಗೆ ಭಾಳ ಇದಿರುತ್ತೆ. ಬೆಕ್ಕದಂಥ ಆಫೀಸರ್ ಬಂದನಂದ್ರೆ ಮಾತಾಡ್ತಪ್ಪಾರ ಆತನ ಸೇರ್ತಿದ್ದಿಲ್ಲ. ಆತನ ಸಮಕಾಲೀನರೆಲ್ಲ ತಹಶೀಲ್ದಾರ್ ಇದ್ದರು, ಎ ಸಿ ಅವರು ಇದ್ದರು. ಬರ್ತಿದ್ರು ನಮ್ಮ ಅಂಗಡಿಗೆ ಬಂದು ನಮ್ಮ ತಂದೆಗೆ ಮಾತಾಡ್ತಿದ್ರು, ಕುಂತರು ಓದ್ತರು. ಏನಪ್ಪ ನಿಂಗೆ ಏನು ಇಷ್ಟೇ ಇರಲಿಪ್ಪ ನೀವು ಓರಿ ಮುಂದೆ. ಅವರು ಅದು ಗೊತ್ತಿದ್ದಿಲ್ಲ, ಅವರಿಗೆ ಅದು ಮನಸ್ಸೇ ಹೋಗ್ತದೆ. ಹೌದಲ್ರಿ? ಅಸಾಧ್ಯ ಮಾತು. ಸಾಯಲ್ತನೂ ನನಗೆ ಬಂದು ಯಾವ ಕಾಲಕ್ಕೂ ಬಿಟ್ಕೊಳ್ಳಿಲ್ಲ. ಅಷ್ಟು ತಿಪ್ಪಲ ಅವಾಗ, ಭಾಳ ತಿಪ್ಪಲ. ಈಗನ ನಮ್ಮ ದೇವ್ರನ್ನ ಒಂದು ರೊಟ್ಟಿ ಕೊಟ್ಟನ ನಾವು ಶಾಣ್ಯರಾಗಿ ಏನೋ ದುಡಿತೀವಿ, ನಮ್ಮ ಜೀವನ ನಾವು ರೂಪಿಸ್ಕೊಂಡಿವಿ. ಅಷ್ಟೊಂದು ಅಷ್ಟೇ ಜಮೀನಿದ್ರು ಅದರ ಅಷ್ಟೇ ಮಾಡೋದು. ಇನ್ನು ಈಗನ ನೀರಾವರಿ ಬಂದದ, ಅವಾಗೆಲ್ಲ ಒಣ ಬೇಸಾಯ. 84ದಾಗ ಇನ್ನೂ ಕಾಲುವೆ ಬಂದಿದ್ದಿಲ್ಲ. ಹೌದು, 84ದಾಗ ಅದೇ ಸ್ಟಾರ್ಟಿಂಗ್ ವರ್ಕ್ ಸ್ಟಾರ್ಟ್ ಆಗಿ ನಾ ಎಲ್ಲ ಡ್ಯಾಮಿಗೆ ಕೆಬ್ಬಣ ಓದೋದು ನೆನಪು ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಿನ ನಿಂತು ನೋಡ್ತಿದ್ವಿ ನಾವು. 16, 15, 14, 15 ವರ್ಷನವರಿದ್ರು ಡ್ಯಾಮಿಗೆ ಕೆಬ್ಬಣ ಹೊಂಟಂದು ನೋಡಂತಿದ್ವಿ. ಭಾಳ ಖುಷಿ ಆಯ್ತು ಸರ. ನಾನು ಈಗ ಅನಿಸಿದ್ದು ನಿಜವಲ್ರಿ. ಮತ್ತೆ ಯಾಕೆ ಹೇಳ್ತೀನಂದ್ರೆ ಯೂಟ್ಯೂಬ್ ಚಾನಲ್ ಮಾಡಿ ನಾ ಪುಣ್ಯ ಮಾಡಿ ಅನಿಸ್ತು ನೋಡ್ರಿ. ಈಗ ಯಾಕಂದ್ರೆ ನಿಮ್ಮಂಥವ್ರ ಭೇಟಿ ಆಗೋದು ಎಂತಿಂಥ ವ್ಯಕ್ತಿಗಳ ಪರಿಚಯ ಆಯ್ತು ಅಂತಂದ್ರೆ ನಾನು ಸುಮ್ಮ ಒಂದು ಗಾಂಧೀಜಿ ದೇವಸ್ಥಾನ ಮಾಡಿರ್ತಾರೆ, ಅದೊಂದು ಪೂಜೆ ಮಾಡ್ತಾರೆ ಅನ್ನೋದೊಂದು ನ್ಯೂಸ್ ಆಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅನ್ನೋದು ಭಾಳ ಸುಲಭ ರೀ ಸರ್. ಬದ್ನಿಕಾಯಿ ತಿನ್ನೋದು ಹೇಳೋದು ಭಾಳ ಈಸಿ. ಸಂಘಟನೆಗಳು ಅದಾವ, ಎಲ್ಲವೂ ಕತ್ರಿ ಸಂಘಟನೆ ಅದಾವ. ಅವರು ಅಷ್ಟು ಜೀವನ ಎಷ್ಟು ತ್ರಾಸು ಬಂದ್ರೆ ಸಿದ್ಧಾಂತ ಬಿಟ್ಕೊಡಂಗೆ ಸಿದ್ಧಾಂತ ಬಿಟ್ಕೊಡ್ದೇ ಇರ್ಬೇಕಲ್ರಿ. ಏನು ಸುಮ್ಮನೆ ಈ ಗಾಂಧೀಜಿ ಹೆಸರುಗಳ್ಕೊಂಡು ಯಾರ್ಯಾರೋ ಏನೇನೋ ಆಗ್ಲಿಕ್ಕತ್ತಾರೆ. ಕರೆ ಹೇಳ್ತಾನೆ ರೀ, ಇಲ್ಲಿಗೆ ಬಂದಂಥ ಸಕ್ರೆ ನಾವು ಮರಿ ಮಾಡಿದ್ವಿ. ನಮ್ಮ ಮಾಮ ಕಳಿಸಿದ್ದ
ಆ ಸಾವಿರದ ಒಂದು ಚೀಲ ಸಕ್ರೆ ಒಂದು ಚೀಲಕ್ಕಿ ಒಳ್ಳೆ ಬಂಡ್ಯಾಗ ಕಳಿಸ್ಯಾನ್ರಿ. ನನಗಿದು ಪಕ್ಕ ನೆನಪದ ಎತ್ತಿನ ಬಂಡ್ಯಾಗ ಕಳಿಸಿ. ನಾವು ತಿಪ್ಪಲಾದ ಮರಿ ಮಾಡಿ ಮುಚ್ಕೊಂಡಿದ್ವಿ, ಅದನ್ನು ಕಂಡು ಹಿಡಿದು ಒಳ್ಳೆ ಕಳಿಸಿ. ಅಂದ್ರೆ ನೀವು ಅದನ್ನು ಬಚ್ಚಿಟ್ಟಿದ್ರಿ? ಹಾಂ, ಅದನ್ನ ನಾವು ಕಂಡು ಹಿಡಿದು ಮತ್ತೆ ಎತ್ತಿನ ಗಡೆ ಕಟ್ಟಿ ಕಳಿಸಿ. ಹಾಂ, ಅಷ್ಟು ನಮ್ಮ ಮಾಮ ಸತ್ಯಕ ಆತ ನಮ್ಮ ಮಾಮ ಆತನ. ಯಾಕಂದ್ರೆ ನಮ್ಮ ಅಕ್ಕನ್ನ ಅವ್ರ ಅಣ್ಣ ಕೊಟ್ಟಿದ್ವಿ. ನಿಮ್ಮ ತಂದೆಗೆ ಇದು ಇದ್ರಪ್ಪ ನೀವು ಇಷ್ಟೂರು ಬೇಡ ಅಂತತ್ತ. ಆದ್ರೂ ಹಿಂದೆ ಕಳಿಸಿದ ಮೇಲೆ ಅವತ್ತು ಸಿಕ್ಕಂಗೆ ಬೇಯ್ದನು ಹೋಗಿ. ಏನು ಮಾಡ್ತೀನಿ, ನಂಬಲ್ಲಿ ಕರೆಕ್ಟ್ ಇರಬೇಕು, ಇವೆಲ್ಲ ನಡೆಯಂಗಿಲ್ಲ, ಏನನ್ನು ಮಾಡಿ ನಂಬಲ್ಲಿ ಬೇಕಾಗಿ ಆತ. ನಮ್ಮ ತಂದೆಗೆ ಗಂಜಿ ಸಾಯ್ತಿದ್ದೆ. ಆ ಫುಡ್ ಇನ್ಸ್ಪೆಕ್ಟರ್ ಅಂದ್ರೆ ಎಷ್ಟೋ ರೈತರು ಡೀಲರ್ಸ್ಗಳು ಅವರು ನಿಂತರು, ಈತ ಬಂದ್ರೆ ಅವ್ರು ನಿಂತರು. ಯಾಕಂದ್ರೆ ರಾಶಿ ಅಂತ ಹೌದೌದು, ನಿಜ ನಿಜ ನಿಜ. ಅವ್ರಿಗೆ ರೆಸ್ಪೆಕ್ಟ್ ಕೊಡಲೇಬೇಕು. ನ್ಯಾಯಬೆಲೆ ಅಂಗಡಿ ಮಾಡ್ಕೊಳ್ಳಂತಂದ್ರೆ ನಮ್ಗೆ ಆಗಂಗಿಲ್ಲ. ನಮ್ಮಿಂದ ಇಷ್ಟೂರು ಮಾತಾಡೋರು ವೈರತ್ತು ಭಾಳ ಕಟ್ಟಿರ್ಬೇಕಾಗ್ತದೆ. ಅಂದ್ರೆ ಅವಾಗಲೇ ನ್ಯಾಯಬೆಲೆ ಅಂಗಡಿ ನಿಮಗೆ ಮಾಡ್ಕೊಡ್ರಿ ಅಂತ ನಮ್ಮ ಮಾಮ ಅಂದ. ಯಾಕೆ ಫುಡ್ ಇನ್ಸ್ಪೆಕ್ಟರ್ ಇರೋದ್ರಿಂದ? ಅದೇ ಬೇಡಪ್ಪ, ನಮಗೆ ಬೇಡ, ಈಗ ಎಷ್ಟು ಹೊಂಟಿವಿ ಜೀವನ ಇಷ್ಟೇ ಹೋಗಲಿ, ಸುಮ್ಮನೆ ನಮ್ಗೆ ಆಗಲ್ಲ, ಏನು ಮಾಡೋದ್ರಿಂದ ಅಂತ ಆಫರ್ಗಳು ಯಾವಕ್ಕೂ ಬೆಲೆ ಬೀಳಲ್ಲ. ಒಂದೇ ಮಾತು ಅಂದರೆ ಆಸೆ ಆಮಿಷಕ್ಕೆ ಜೀವನ ಮಾಡಲಿಲ್ಲ, ಭಾಳ ತೆಗೆದುಬಿಟ್ಟರು. ಆಸೆ ಆಮಿಷಗಳನ್ನೆಲ್ಲ ಅವ್ರು ಬದಿಬಿಟ್ಟಿದ್ರು. ಹೌದು ನಿಜ. ಅವಾಗ ಎಸ್ ಕೆ ಕಾಂತ ನಮ್ಮ ಮನೆಗೆ ಬಂದು ನೆನಪ. ಎಸ್ ಕೆ ಕಾಂತು ಗುಲ್ಬರ್ಗ, ಆಮೇಲೆ ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅಂದ್ರೆ ಈಗ ಮುದ್ದಾಳ ಈಗ MLA ಸತ್ರಲ್ರಿ, ಅವ್ರ ತಂದೆ ನಮ್ಮ ಯಾದಗಿರಿ MLA ಅವರು ತೀರ್ಕೊಂಡ್ರು. ಅವ್ರ ತಂದೆ ಆತ ಇದು ಕಟ್ಕೊಂತಿದ್ದ. ಅದೇ ಗೊತ್ತು, ರೈಟ್. ನಮ್ಮದು ಇನ್ನ ಇದು ಅದು ಮನೆ ಆ್ಯಕ್ಚುಲಿ ಮೂಲ ಮನೆ. ಹೌದು ಅವ್ರು ಮುದ್ದಾಳರು. ಅದು ನಮ್ಮ ಮನೆ ಅದು ರೀ. ಇದು ನಮ್ಮ ಇದು ಪೂರ್ವನೇ ರೀ, ಪೂರ್ವ ಮನೆನೇ. ಇನ್ನು ಅದೇ ತೊಗೊಂಡದ್ದು ಮನೆ ಆ್ಯಕ್ಚುಲಿ. ಅದು ನಮ್ಮ ತಂದೆ ತೊಗೊಂಡದೇನು ಯಾರು ತೊಗೊಂಡದ್ದು ಗೊತ್ತಿಲ್ಲ. ಅದು ಪೂಜಾರಿ ಯಾರು ತೊಗೊಂಡದ್ದು. ಅದು ಹಳೆ ಮನೆ ಇದ್ರು ಅಂಥದ್ರಾಗ ಎಲ್ಲರೂ ಬಂಕದಾಗ ಬಂದು ಕುಂದಿರ್ಬೇಕು ಅಲ್ಲೇ. ಜಂತಿ ಮನೆಗಳು ಕುಂತು ಅವರು ಎಲ್ಲರೂ ಸಮಕಾಲೀನರಲ್ರಿ. ಅಂಥದ್ರಾಗ ಅವಾಗ ರೊಟ್ಟಿ, ಶೇಂಗದ ಖಾರ, ಜವಾರಿ ಊಟ. ಹೌದಲ್ರಿ, ಊಟ ಮಾಡೇ ಹೋಗ್ಬೇಕು. 2 ಎಮ್ಮೆ ಕಟ್ಟಿಲ್ಲ ನಮ್ಮ ತಾಯಿ, ಐನ ಮಾರ್ತಿದ್ಲು. ಅದ್ರಲ್ಲಿ ಜಿಪ್ ನಡಿಬೇಕು. ಭಾಳ ತಿಳ್ಕೊಂಡ್ರು ಸರ್, ಭಾಳ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಆರಾಮಿರ್ಲಿಕ್ಕಂತೂ ಕೂಡ ನಾನು ಇಷ್ಟೊಂದು ಮಾಹಿತಿ ಸಿಗ್ತದೆ ನಾನು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ. ಅಪ್ಪಣ್ಣ ಸಾಕೋರ್ ಅಂದ್ರೆ ಏನು ಸರ್? ಮತ್ತೆ ಫೋಟೋಗಳು ಬೇರೆ ಯಾವಿಲ್ಲ ಸರ್? ಯಾವ್ಯಾವಿಲ್ಲ, ಅದು ಒಂದೇ ತೆಗೆದದ್ದು, ಅದು ಒಂದೇ ಇಟ್ಕೊಂಡು. ಇದು ನಮ್ಮ ಪುಣ್ಯಕ್ಕೆ ಇದಾರೆ ಸಿಕ್ಕದ. ಸ್ವಲ್ಪ ಜೂಮ್ ಆಗಿಬಿಡಿದ್ರು. ಬಿಜಾಪುರಕ್ಕೆ ಓದಿವ್ರಿ, ಆರಾಮಿಲ್ದಂಗೆ ಆಯ್ತು. ಆರಾಮಿಲ್ದಂಗೆ ಯಾರಿಗೆ? ನಿಮ್ಗೆ? ನಿಮ್ಮ ತಂದೆಗೆ. ನಾನು ನಮ್ಮ ಅಣ್ಣನಕ್ಕಿಂತ ಹೆಚ್ಚು ನಮ್ಮ ತಂದೆ ಇದ್ದವು ನಾನೇ. ನಮ್ಮ ತಂದೆಯಿಂದ ಸಣ್ಣವರು ಸಲಿಗೆ ಇತ್ತು, ಸಲಿಗೆ ಭಾಳ. ದೊಡ್ಡವಂದಕ್ಕೂ ನನ್ನ ಕರ್ಕೊಂಡು ಹೋಗ ಆತ ಸಾಲಿ ಕಲಿಯಕ್ಕೆ ಹೋಗ್ತಿದ್ದೆ. ಈಗ ನಮ್ಮ ಅಣ್ಣ ಈಗ ಸಮಾಜ ಸೇವೆ ಆತನೇ ಮಾಡತ್ತ. ಗುಡಿ ಸ್ವಚ್ಛ ಮಾಡೋದು, ಇದು ಮಾಡೋದು. ಯಾರನ್ನೊಬ್ರು ಮಾಡ್ತಾರಲ್ಲ ಅಂತ ನಾವು ಆ ಕಡೆ ತಿಳಿ ಹಾಕಂಗಿಲ್ಲ. ನಮ್ಮ ಅಣ್ಣನೇ ಪಾಪ ಎಲ್ಲದ್ರ ಬಗ್ಗೆ ನೀವು ಹೇಳಿದ್ರು. ಗಾಂಧಿ ಜಯಂತಿ ಬಂತಂದ್ರೆ ಸುಣ್ಣ ಬಡಿಯೋದು ಅಥವಾ ಲೈಟಿಂಗ್ ಹಾಕೋದು ಏನೋ ತಾನು ಆದಷ್ಟು ಅದನ್ನು ಒಂದು ಸತ್ಯ ಮಾರ್ಗದಾಗ ಹೊಂಟಲ್ಲ ನಮ್ಮ ಸಮಾಜ ಸೇವೆ, ಅಳಿಲು ಸೇವೆ ಆ ಗುಡಿಗೆ ಈಗಲೂ ಸುಣ್ಣ ಬಣ್ಣ ಪೂಜೆ ಅದು ಇನ್ನೊಬ್ಬ ದುಡ್ಡು ಬರ್ತದೆ. ನಮ್ಮ ಅಣ್ಣನೇ ಖರ್ಚು ಮಾಡ್ಕೊಂಡು ಮಾಡ್ತಾನೆ. ಇನ್ನೂ ನಾನು ದುಡ್ಡು ಕೊಟ್ಟಿಲ್ಲ ಆ್ಯಕ್ಚುಲಿ. ನಮ್ಮ ಅಣ್ಣ ಮಾಡ್ತಾನಲ್ಲ ಬಿಡು ಅಂತ. ಒಬ್ರು ಯಾರನ್ನ ಮಾಡ್ತಾರಲ್ಲ. ನಾ ಇದ್ದಾಗ ಆತನ ಸೇವೆ ಮಾಡೀನಿ. ಈಗ ಆತ ಹೋದ್ಮೇಲೆ ಇದ್ದಾಗ ಹೆಂಗಂತಂದ್ರೆ ಆತಗೆ ಆರಾಮಿರ್ಲಾರ್ದ ಬಿಜಾಪುರಕ್ಕೆ ಹೋದಾಗ ನಾನೇ ನೋಡಿ ತೋರ್ಸ್ಕೊಂಬರೋದು, ಕರ್ಕೊಂಬರೋದು. ಅಲ್ಲೇ ಡಾಕ್ಟ್ರಿಗೆ ಹೇಳಿದ, ಮುಂಜಾನೆ 5ಕ್ಕೆ ಎದ್ದು 4ಕ್ಕೆ ಎದ್ದು ಬೇವಿನ ತಪ್ಪಲ ಕುಡಿತಿದ್ದೆ. ಬೇವಿನ ರಸ ಕುಡಿದ್ದೆ. ರೂಢನೇ ಹೆಂಗಿತ್ತು ಅವರು ಬಹುಶಃ 90 ಆಗಿತ್ತೇನಂತ ತಿಳ್ಕೊಳ್ಳೋದು. 90 ವಯಸ್ಸು ಕಾಯಿಲೆ ಆತಗೆ ಡಾಕ್ಟ್ರಿಗೆ ಅಂದ, ನಾವೆಲ್ಲ ಬೇವಿನ ರಸ ಕುಡಿದ್ರಿ, ಸುಮ್ಮನೆ ಯಾಕೆ ನಮಗೆ ಸಾಲ ಮಾಡಿ ನನ್ನ ಮಕ್ಕಳನ್ನ ಸಂಕಷ್ಟಕ್ಕೆ ದೂಡ್ತೀರಿ, ನಮ್ಮನ್ನು ಸುಮ್ಮನೆ ಕಳಿಸ್ಬಿಡ್ರಿ ಅಂತಂದು. ಆದರೂ ನಾವು ಮತ್ತು ಹೆಂಗೆ ಕರ್ಕೊಂಬರ್ತೀರಿ ಹೇಳಿ. ಅವಾಗ ಡಾಕ್ಟ್ರ್ ಅಂದ, ಯಾವ ಔಷಧ ನಾಟಲ್ರಿ, ನೀವು ಕರ್ಕೊಂಡು ಹೋಗ್ರಿ ಅಂತಂದು. ಕರ್ಕೊಂಡು ಹೋಗೋತ್ನಾಗ ಅವಾಗ 4 ರೂಪಾಯಿ 4 ಆಣೆ ಡೀಸೆಲ್ ಇತ್ತು ನನ್ನ ಪಕ್ಕ ನಿಂತು. 4 ರೂಪಾಯಿ 4 ಆಣೆ. ದವಾಖಾನೆಗೆ ಅಂಬಾಸಿಡರ್ ಕಾರ್ಗಳು ಅವಾಗ. ಈಗೆಲ್ಲ ಏನೋ ಅಂಬಾಸಿಡರ್ ಕಾರ್ನಾಗ ಕರ್ಕೊಂಬರೋತ್ನಾಗ ಅವ ಡ್ರೈವರ್ ಎಷ್ಟು ಹುಷಾರಿದ್ನಂದ್ರೆ ಇವು ಎಲ್ಲೇನೋ ನಡು ಡೆತ್ತಾದ್ರೂ ಬಿಟ್ಟು ಬರ್ಬೇಕು ಅನ್ನೋದು ಅವನೊಂದು ತಲೆಯಾಗಿತ್ತು. ನಾ ಹೇಳಿದೆ ಡ್ರೈವರ್, ಇದು ಹಳಿ ಜೀವ ಅದ,
ಮನೆಗೆ ಹೋಗಿ ಇನ್ನೂ 4 ದಿನನೂ ಸಾಯಲ್ಲಪ್ಪ ಇಂಥವು ಬುದ್ಧಿ ಇಟ್ಕೋಬೇಡ ನೀವು ಒಳ್ಳೆ ಹೊಡಿ ಮುಂದೆ ಯಾರಿಗೇನು ಎಸ್ಟೆಂಟ್ ಮಾಡಿ ನಮ್ಮನ್ನು ಸಾಯಿ ಹೊಡಿಬೇಡ ನೀವು ಮುನ್ನೋಡೆ ಕಾರ್ ಹೊಡಿ ಅಂದೇವು ನೀವು ಇದು ಎಲ್ಲಿ ಅಂದ್ರೆ ಭಾಗ್ಯಹಳ್ಳಿ ದಾಟಮ್ಮ ಬಂದ ಮೇಲೂ 4-5 ದಿನ ಇದ್ದರು ಕುಂತು ಎಲ್ಲರಿಗೆ ಮಾತು ಅಷ್ಟೇ ಅಡ್ಕೊಂತ ಜೀವ ಬಿಟ್ಟು ಬಂದ ಮೇಲೂ ಜಲ್ದಿ ಜೀವ ಬಿಡಲಿಲ್ಲ ಒಂದು 4-5 ದಿನ ಆದಮೇಲೆ ಸಂತೃಪ್ತವಾಗಿ ಹೋದ್ರು. ಅವ್ರಿಗೆ ಅಂದ್ರೆ ನಮ್ಮದು ಮುಗಿದದಪ್ಪ ಹೋಗೋ ಟೈಮ್ ಹಿಂಗೆ ಡಾಕ್ಟ್ರ್ ಹಿಂಗೆ ನಮ್ಗೆ ಯಾಕೆ ದುಡ್ಡು ಹಾಳು ಮಾಡ್ತಾರೆ ನಾವು ತಿಪ್ಪಲ್ದವ್ರು. ತೊಂಬರ ಕೊಟ್ಟು ನೀರು ಕೊಡ್ಬಾರ್ದು ಸರ್ ಕೊಡ್ಸಿ ನೀರು ಕೊಡ್ಸಿ ತೋರಿಸಿ ಹಾಂ ಪೂಜೆ ಅಲ್ಲಿ ತಾರ್ಗಾರ ಅಂಗಡಿ ಬಿಸ್ಕಿಟ್ ಕೊಡ್ಕೊತಂದೆ ಅಪ್ಪ